ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೀವು ಇತ್ತೀಚಿನ ದಿನಗಳಲ್ಲಿ ಅಕಾಡೆಮಿಯಾದ ಬಗ್ಗೆ ಬಹಳ ಎಲ್ಲರೂ ಕೇಳಿದ್ದೀರಿ. ಅದೇನಕ್ಕೆ ಅಂದರೆ, ಒಂದು ಇಂಟರ್ನೆಟ್ಟಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಬಂತು. ಒಬ್ಬರು ನರ್ಸರಿನವರು ಅದನ್ನ ಮಾಡಿಬಿಟ್ರು. ಅದನ್ನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿ 1 ಗಂಟೆ ಒಳಗೆ 1 ಲಕ್ಷ ಜನ ನೋಡಿದ್ದಾರೆ. ಅಂದರೆ ಅಷ್ಟು ಜನರ ತಲೆಯಲ್ಲಿ, ಅಂದರೆ ಇಷ್ಟೊತ್ತಿಗೆ ಸುಮಾರು ನನ್ನ ಲೆಕ್ಕ ಒಂದು 10-20 ಲಕ್ಷ ಕೋಟಿ ಅಥವಾ 1 ಕೋಟಿ ಜನ ನೋಡಿರ್ಬೋದು. ಸೊ ಅಷ್ಟರ ಮಟ್ಟಿಗೆ ಜನರಿಗೆ ತಲೆಯಲ್ಲಿ ಹೋಯಿತು. ಎಲ್ಲರೂ ಅದನ್ನೇ ಕೇಳೋರು. ಹಾಗಾಗಿ ಆದರೆ ಅಕಾಡೆಮಿಯ ನಾವು ವೈಯಕ್ತಿಕವಾಗಿ ಫಾರ್ಮ್ ಟಿವಿಯಲ್ಲಿ ಅದನ್ನು ಅಥವಾ ಆ ಥರ ಟೋನ್ನಲ್ಲಿ ಬಂದಿರೋ ಯಾವುದನ್ನು ಎನ್ಕರೇಜ್ ಮಾಡೋದಿಲ್ಲ. ಕೆಲವು ಮುಂದೆ ಅದು ಮಾರ್ಕೆಟ್ ಆಗೋದಿಲ್ಲ ಅಂತ ನಮ್ಮದೇ ಆದಂಥ ಪ್ರೀ ಕನ್ಸೀವ್ಡ್ ಐಡಿಯಾ ಅಥವಾ ನಮ್ಮ ಪೂರ್ವಾಗ್ರಹ ಅಂತೇಳಿ ಹೇಳ್ಬೋದು. ಆದರೆ ಅದರದ್ದು ಏನಿದೆ ನಿಜವಾಗಿ, ಅದು ಎಲ್ಲಿಂದ ಬಂತು, ಏನು ಎತ್ತ ಅಂಥೇಳಿ ನಮ್ಮ ತೋಟಗಾರಿಕೆ ವಿಷಯದ ಕರ್ನಾಟಕದ ಮಟ್ಟಿಗಂತೂ ಭೀಷ್ಮ ಅಂತ ಏನು ಹೇಳ್ತೀವಿ, ಡಾಕ್ಟರ್ ಹಿತ್ಲಮನಿ ಸರ್ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬನ್ನಿ ಡಾಕ್ಟರ್ ಹಿತ್ಲಮನಿ ಸರ್ನ ಭೇಟಿಯಾಗಿ ಮೆಕಡೆಮಿಯಾ ಏನು ಎತ್ತ ಅಂತ ತಿಳ್ಕೊಂಬೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾನು ಈಗ ಈ ಪೀಠಿಕೆಯಲ್ಲಿ ಹೇಳ್ದಂಗೆನೆ ಮೆಕಡೆಮಿಯಾದ ಹುಚ್ಚು ಹತ್ಕೊಂಡಿದೆ ಬಹಳ ಜನಿಗೆ. ಅದು ತಪ್ಪೋತ್ ನಾವು ಹೇಳಕ್ಕಾಗದಿಲ್ಲ. ಜನರಿಗೆ ಆದಷ್ಟು ಹೆಚ್ಚೆಚ್ಚು ದುಡ್ಡು ಮಾಡಬೇಕು ಹೇಳಿ ತಿಳ್ಕೊಳ್ಳೋದು ಸ್ವಾಭಾವಿಕ. ಎಲ್ಲರಿಗೂ ದುಡ್ಡು ಬೇಕು. ಈಗ ಇಂಜಿನಿಯರಿಂಗ್ ನಲ್ಲಿ ಯಾರು ನೋಡಿದ್ರು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಾರೆ. ಏನಕ್ಕೆ? ಪಗಾರ ಬರ್ತದೆ, ದುಡ್ಡ, ನೌಕರಿ ಇಮಿಡಿಯೇಟ್ ಸಿಗ್ತದೆ ಅಂತ. ಅದೇನು ತಪ್ಪಲ್ಲ. ಆದರೆ ಹಾಗೆ ಮಾಡಕ್ ಹೋಗಿ ಜನ ಹೊಡ್ತಾ ತಿನ್ಬಾರ್ದು. ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಆದಂಗೆ ಆಗ್ಬಾರ್ದು. ಆಗ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಫಾರ್ಮ್ ಟಿವಿಯಲ್ಲಿ ಬಹಳ ನಾವು ಕನ್ಸರ್ವೇಟಿವ್ ಜನ. ಏನಾದ್ರು ತಿಳ್ಕೊಳ್ಳಿ, ನಮಗದು ವಿಶ್ವಾಸ ಬರುವಲ್ಲಿವರೆಗೆ, ನಮ್ಮ ಮನಸ್ಸು ಇದು ನಿಜ ಅಂತೇಳಿ ಒಪ್ಕೊಳ್ಳುವಲ್ಲಿವರೆಗೆ ನಾವು ನಮ್ಮ ವೀಕ್ಷಕರಿಗೆ ಹೇಳೋದಿಲ್ಲ. ಅದಕ್ಕೆ ಈ ಮೆಕಡೆಮಿಯಾ ವಿಷಯದಲ್ಲಿ ನಾವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀವಿ. ಆದರೆ ಅದರದ್ದು ನಿಜ ಏನಿದೆ ಹೇಳೋದನ್ನ ತಮ್ಮಂತವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂಥೇಳಿ ಅನ್ಕೊಂಡ್ವಿ. ನೀವು ತಾವೊಂದ್ಸರಿ ಹೇಳ್ತಾ ಇದ್ದೀನಿ, ನಂಗೆ ನೆನಪಿದೆ, IHR ನಲ್ಲಿ ಬಿದ್ದು ಹಾಳಾಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಸರ್, ಈಗ ಮೆಕಡೆಮಿಯಾ ಮೂಲ ವಿಷಯಕ್ಕೆ ಬಂದ್ರೆ, ಯಾವ ದೇಶದ ಬೀಜ ಅದು? ಯಾಕೆಂದ್ರೆ ಹಣ್ಣು ಅಂತ ಹೇಳಕ್ ಆಗೋದಿಲ್ಲ, ಬೀಜ ಅಥವಾ ಏನದು? ಮಕಡೆಮಿಯಾ ಏನು? ಮಕಡೆಮಿಯಾ ನಟ್. ಅದು ಕ್ಯಾಶ್ಯೂ ನಟ್ ಹೇಗೆ ಹಾಗೆ ನಟ್, ಗೋಡಂಬಿನ ಬೀಜ ಇದ್ದಂಗೆ, ವಾಲ್ನಟ್ ಇವೆಲ್ಲ ಹೇಗಿರ್ತವೆ, ಹ್ಯಾಸಲ್ ನಟ್ ಹಾಗೆ ಇದು ಒಂದು ನಟ್. ಹೆಸಲ್ ನಟ್, ವಾಲ್ನಟ್, ಮೆಕಡೆಮಿಯಾ ಎಲ್ಲ ಒಂಥರ ನಟ್ಸ್ ಅಂತ ಹೇಳ್ತಾರೆ. ನಟ್ಸ್ ಅಂದ್ರೆ ಇದು ಒಣ ನಟ್ಟು, ಡ್ರೈ ನಟ್ಸ್ ಅಂತ ಹೇಳಿ. ಡ್ರೈ ನಟ್ ಇದು ಮೂಲತಃ ಇದು ಆಸ್ಟ್ರೇಲಿಯಾದು. ಮತ್ತೆ ಇದಕ್ಕೆ ಇನ್ನೊಂದು ಪರ್ಯಾಯ ಹೆಸರಿದೆ, ಆಸ್ಟ್ರೇಲಿಯನ್ ನಟ್ ಅಂತಾನು ಒಂದು ಹೆಸರಿದೆ. ಇದು ಆಸ್ಟ್ರೇಲಿಯಾದಲ್ಲಿ ಉತ್ಪತ್ತಿ ಆಗಿದ್ದು, ತವರು ಆಸ್ಟ್ರೇಲಿಯಾನೇ. ಮತ್ತೆ ಮುಂದೆ ಅದು ಕಾಲಾನುಕ್ರಮದಲ್ಲಿ ಬೇರೆ ಬೇರೆ ದೇಶಗಳಿಗೆಲ್ಲ ಸ್ಪ್ರೆಡ್ ಆಗಿದೆ. ಸೊ ಇದು ನೀವಂದ್ರಿ ನಟ್. ಇದು ಆ ಕಾಯಿ ಒಳಗಡೆ ಏನು ಬೀಜ ಇರುತ್ತೆ, ಹೆಂಗೆ ನಾವು ತಿನ್ನುವ ಪಾರ್ಟ್ ಯಾವ್ದು? ನೋಡಿ, ಅದೇನಿರ್ತದೆ, ಅದು ಸ್ಟ್ರಕ್ಚರ್ ಹೇಗಿರ್ತದೆ ಅಂತಂದ್ರೆ, ಒಂದು ಕಾಯಿ ಉತ್ಪತ್ತಿ ಆಗುತ್ತೆ. ಕಾಯಿ ಉತ್ಪತ್ತಿ ಮೇಲ್ಗಡೆ ಹೊರಗಡೆ ಅದಕ್ಕೆ ಏನಂತ ಹೇಳ್ತಾರೆ, ಅದಕ್ಕೆ ಒಣ ಸಿಪ್ಪೆ ಇರ್ತದೆ, ಒಣ ಗಟ್ಟಿ ಸಿಪ್ಪೆ ಇರ್ತದೆ. ಲೈಕ್ ಕಾಫಿಗೆ ಹೇಗೆ ಒಣ ಸಿಪ್ಪೆ ಇರ್ತದೆ ಹಾಗೆ ಅದನ್ನ ತೆಗೆದ ಮೇಲೆ ಒಳಗಡೆ ಒಂದು ಗೋಲಿಯ ಆಕಾರದ ಒಂದು ಬಿಳಿ ಮಣ್ಣದ ಮತ್ತೊಂದು ಒಳಗಡೆ ಗಟ್ಟಿ ಶೆಲ್ ಇರುವಂತ ಮತ್ತೊಂದು ಅದು ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಒಳಗಡೆ ಗಟ್ಟಿ ಶೆಲ್ ಇರ್ತದೆ, ಹಾರ್ಡ್ ಇರ್ತದೆ, ತುಂಬಾ ಹಾರ್ಡ್ ಇರ್ತದೆ ಅದು. ಅದನ್ನ ನಾವು ಒಡೆದಾಗ ಅದ್ರ ಒಳಗಡೆ ಕರ್ನಲ್ ಬರ್ತದೆ. ಕರ್ನಲ್ ಅಂದ್ರೆ ಪಪ್ಪು ಅಂತ ಹೇಳ್ತಾರೆ ನೋಡಿ, ಪಪ್ಪು ಅಂತೇಳಿ. ಆ ಪಪ್ಪು ಅಂದ್ರೆ ಈ ಪ್ರೋಟೀನ್ ಅಥವಾ ಫ್ಯಾಟ್ ರಿಚ್ ಆಗಿರೋ ಪದಾರ್ಥಕ್ಕೆ ಪಪ್ಪು ಅಂತ ಹೇಳ್ತಾರೆ. ಅದು ಕರ್ನಲ್ ಅಥವಾ ತಿರುಳು ಅಂತ ಹೇಳಿ. ಅದು ಬಿಳಿ ವರ್ಣದ್ದು ಅಥವಾ ಐವರಿ ಕಲರ್ದು ಇರುತ್ತೆ. ಅದು ಎಡಿಬಲ್ ಪೋರ್ಷನ್. ಇದು ಅದ್ರ ಹೊರಗಡೆ ಆ ಕಾಯಿಯ ಸಿಪ್ಪೆ ಮತ್ತು ಒಳಗಡೆ ಇರುವ ಮತ್ತೊಂದು ಹಾರ್ಡ್ ಶೆಲ್ಲು, ಅದ್ರ ಒಳಗಡೆ ಇರುವ ತಿರುಳು, ಈ ರೀತಿ ಇದಿರುತ್ತೆ. ಮತ್ತೆ ಇದು ನೋಡಿ, ಮೂಲತಃ ಇದೇನು ಗೊತ್ತಾ, ಸಬ್ ಟ್ರಾಪಿಕಲ್ ಫ್ರೂಟ್. ಇದು ಸಬ್ ಟ್ರಾಪಿಕಲ್ ನಟ್ ಅಂತ ಹೇಳ್ಬೋದಾಗಿದೆ. ಸಬ್ ಟ್ರಾಪಿಕಲ್ ನಟ್ ಮತ್ತೆ ಅಡಾಪ್ಟೆಡ್ ಟು ಟ್ರಾಪಿಕಲ್ ಕಂಡೀಷನ್ಸ್ ಆಲ್ಸೋ. ಟ್ರಾಪಿಕಲ್ ಕಂಡೀಷನ್ಸ್ಗೂ ಇದು ಅಡಾಪ್ಟ್ ಆಗುತ್ತೆ. ಅಲ್ಲಿ ಬೆಳೀತದೆ. ಅಲ್ಲಿ ಬರಲ್ಲ. ಇದು ಸಬ್ ಟ್ರಾಪಿಕಲ್ ಕಂಡೀಷನ್ ದಲ್ಲಿ ಉತ್ಪತ್ತಿ ಆಗಿದ್ರು ಸಹ ಟ್ರಾಪಿಕಲ್ ಕಂಡೀಷನ್ಸ್ಗೂ ಸಹ ಇದು ಅಡ್ಜಸ್ಟ್ ಆಗಿ ಬೆಳೆಯುತ್ತೆ. ಯಾಕಂದ್ರೆ ಈಗ ಅನೇಕ ಟ್ರಾಪಿಕಲ್ ಕಂಟ್ರೀಸ್ ನಲ್ಲಿ ಇದನ್ನ ಬೆಳೀತಾ ಇದಾರೆ. ಈಗ ಆಸ್ಟ್ರೇಲಿಯಾದಿಂದ ಶುರುವಾದ್ರೆ ಈ ನಮ್ಮ ಏಷ್ಯನ್ ಕಂಟ್ರೀಸ್, ಸೌತ್ ಮತ್ತೆ ಅಪ್ ಟು ಬ್ರೆಜಿಲ್, ಅಮೆರಿಕಾ, ನೋಡಿ ಆಸ್ಟ್ರೇಲಿಯಾದ ಅದು ಜಾಸ್ತಿ ಹೋಗಿದ್ದು ಇದಕ್ಕೆ ಆಫ್ರಿಕಾಕ್ಕೂ ಹೋಗಿದೆ.
ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾ, ಸೆಂಟ್ರಲ್ ಆಫ್ರಿಕಾ ಅಲ್ಲಿರುವ ಅನೇಕ ದೇಶಗಳಲ್ಲಿ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲೇ ಬೆಳೀತಿದ್ದಾರೆ. ಲ್ಯಾಟಿನ್ ಅಮೆರಿಕಕ್ಕೂ ಹೋಗಿದೆ, ಮತ್ತೆ ಏಷ್ಯಾಕ್ಕೂ ಬಂದಿದೆ. ಇದು ಏಷ್ಯಾಕ್ಕೂ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ತಾವು ಕಾಣ್ತಿದೆ ನೋಡಿ, ಒಂದು ನಡೀತಾ ಇರ್ತದೆ, ತಮ್ಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಬೆಳೆಗಳು ಆ ಕಾಲದಲ್ಲಿ ಒಂಥರ ಪ್ರಾಮುಖ್ಯತೆಗೆ ಮುಂಚೂಣಿಗೆ ಬರ್ತವೆ. ಹಂಗೆ ಇದು ಬಂದಿದೆ ಈಗ ಹೊಸ ಬೆಳೆಗಳು. ಯಾಕಂದ್ರೆ ಇದು ತೀವ್ರ ವೇಗ ಕಾಲ ಅಂತ ಹೇಳ್ತಾರೆ, ಯುಗ ಅಂತ ಹೇಳಿ. ಈಗ ಎಲ್ಲ ಹೊಸ ಹೊಸದು ಬರ್ತಾ ಇರ್ತದೆ. ಯಾಕಂದ್ರೆ ಜಗತ್ತಿನ ಸಂಪರ್ಕ ತುಂಬಾ ನಮ್ಮ ಕೈಯಲ್ಲಿದೆ ಈಗ. ತುಂಬಾ ಫಾಸ್ಟ್ ಆಗಿ ಜಗತ್ತನ್ನೇ ಸಂಪರ್ಕಿಸಬಹುದು. ಹೊಸ ಹೊಸ ಬೆಳೆಗಳನ್ನ ಬೇರೆ ಬೇರೆ ಭಾಗದಿಂದ ಕ್ಲೀನ್ ಆಗಿ ಸಂಪರ್ಕಿಸಬಹುದು. ಹಂಗೆ ಈ ಬೆಳೆನೂ ಎಲ್ಲರ ಕೈಗೆ ಸಿಕ್ಕಿದೆ, ಮುಂಚೂಣಿಯಲ್ಲಿ ಇದೆ. ಮತ್ತೆ ಸ್ಲೋಲಿ ಆಸಕ್ತಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಮೀಡಿಯಾದವರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನರ್ಸರಿ ಅವ್ರ ಮೂಲತಃ ಅವರು ಸಹ ಸಾಕಷ್ಟು ಜಾಗೃತಿ ನರ್ಸರಿಯವರು ಜಾಸ್ತಿ ಮಾಡ್ತಿದ್ದಾರೆ. ನರ್ಸರಿಯವರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರು ಯೂಟ್ಯೂಬ್ ಅಲ್ಲಿ ಇವತ್ತಿಗೆ ದೊಡ್ಡ ಯೂಟ್ಯೂಬ್ ಅಲ್ಲಿ ಇರೋ ಎಲ್ಲ ಡೀಟೇಲ್ಸ್ ಎಲ್ಲ ನರ್ಸರಿ ಅವ್ರದ್ದು ಸಿಗುತ್ತೆ. ಮತ್ತೆ ಅದು ತಪ್ಪಂತ ಹೇಳಾರೆ. ಯಾಕಂದ್ರೆ ಅದು ಒಂದು ಹೊಸ ಬೆಳೆನೆ ಮುಂಚೂಣಿಗೆ ತಂದ್ಬಿಟ್ಟು ಅದನ್ನ ಜನಪ್ರಿಯಗೊಳಿಸ್ಬೇಕಾದ್ರೆ ಎಲ್ಲಾರ ಪಾತ್ರ ಇದ್ದಂಗೆ ಪಾತ್ರ ಇರುತ್ತೆ, ಅವ್ರದ್ದು ಇರುತ್ತೆ. ಇವತ್ತಿನ ಡೇಟಿಗೆ ನಮ್ಗೆ ಅದು ವಿಚಿತ್ರ ಕಂಡ್ರು ಮುಂದೊಂದ್ ದಿನ ಅದು ಬಹಳ ಜನಪ್ರಿಯ ಆಗ್ಬೋದು. ಹಂಗೆ ಕೇಳಿದ್ರೆ ಗೋಡಂಬಿ ನಮ್ಮ ದೇಶದಲ್ಲ. ಅನೇಕ ಬೆಳೆಗಳು ನಮ್ದಲ್ಲ ನೋಡಿ, ಅನೇಕ ಬೆಳೆಗಳು ನಮ್ದು ಅಲ್ಲೇ ಅಲ್ಲ. ಇವತ್ತಿನ ಕೋಕೋ ನಮ್ದಲ್ಲ, ನಾವು ಕೇಳೋ ಸುಮಾರಷ್ಟು ವಿಷಯಗಳು ನಮ್ದಲ್ಲ. ಹಾಗ ಅದೇ ತರ ಮಾವು ನಮ್ದು ಎಲ್ಲೇ ಹೋಗಿದೆ, ಹಲಸು ನಮ್ದು ಎಲ್ಲೇ ಹೋಗಿದೆ. ಆ ತರದ ಬಾಳೆ ಹಂಗ್ ಕೇಳಿದ್ರೆ ಈ ರೀಜನ್ ಇಡೀ ಜಗತ್ತು ಆಕ್ರಮಣ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಏನಿವೆ ಅದು ತಪ್ಪಂತಲ್ಲ. ಆದ್ರೆ ನಾವು ಏನಕ್ಕೆ ಅನುಮಾನ ಅಂದ್ರೆ ಇವತ್ತಿನ ಡೇಟಿಗೆ ಎಲ್ಲರೂ ಅದು ರುಚಿಗೋಸ್ಕರ ಅಲ್ಲ, ಎಲ್ಲರೂ ದುಡ್ಡು ಸಿಗತ್ತೆ ಅದಕ್ಕೆ ನಾವು ಸ್ವಲ್ಪ ಹುಷಾರ ಆದ್ವಿ. ಸರಿ, ಈಗ ಅದರದ್ದು ಈಗ ನೀವು ಕಂಡಂತೆ ಅದರದ್ದು ವಿಶೇಷತೆ ಏನು? ವಿಶೇಷತೆ ಅನ್ನೋದು ನೋಡಿ, ನಾವು ಗೋಡಂಬಿ ನೋಡಿ, ಗೋಡಂಬಿನ ಯಾವ ಲೈಕ್ ಮಾಡ್ತೀವಿ ಅಂತಂದ್ರೆ ಗೋಡಂಬಿಯ ರುಚಿ. ಅದರಲ್ಲಿ ಇನ್ನು ಒಳ ಹೊಕ್ಕು ನೋಡಿದಾಗ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ, ಕೊಬ್ಬಿನ ಅಂಶ. ಅದು ವಿಶಿಷ್ಟವಾದ ಒಂದು ರುಚಿ ಇರುತ್ತೆ. ಅದೇ ರೀತಿ ಇಲ್ಲಿನೂ ಸಹ ಇದು ಕಡಿಮೆಯಾನು ಕೊಬ್ಬಿನಲ್ಲಿ ರಿಚ್ ಆಗಿರೋದ್ರ ಜೊತೆಗೆ ಸ್ವಲ್ಪ ಪ್ರೋಟೀನು ಸಹ ಇರುತ್ತೆ ಇದರಲ್ಲಿ. ಮುಖ್ಯವಾಗಿ ಮೂಲತಃ ಫ್ಯಾಟು ಪ್ಲಸ್ ಪ್ರೋಟೀನ್ ಎರಡೂ ಸೇರ್ಕೊಂಡಿರ್ತದೆ. ಅದರಿಂದ ಇದು ಚೆನ್ನಾಗಿರ್ತದೆ. ಮತ್ತೆ ಇಲ್ಲಿವರೆಗೂ ಇದು ಗೋಡಂಬಿಕ್ಕಿಂತ 4-5 ಪಟ್ಟಿನಷ್ಟು ಕಾಸ್ಟ್ಲಿ ಇದೆ ಈಗ. ನೀವ್ ಹೇಳೋದು ಒಂದು ಪೌಷ್ಟಿಕಾಂಶ ಭರಿತ ರುಚಿ. ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನ ಒಡ್ಕೊಂಡು ಹಾಗೆ ತಿನ್ನೋದು ಅಥವಾ ಅದೇನಾದ್ರು ಅದು ಹುರಿದು ಮಾಡಿ ಇದು ನೋಡಿ, ಗೋಡಂಬಿಗೂ ಇದಕ್ಕೂ ನಾನು ಹೋಲಿಕೆ ಮಾಡಿದಾಗ ಇದು ತುಂಬಾ ಈಸಿ. ಇದು ಗೋಡಂಬಿ ನೋಡಿ, ಗೋಡಂಬಿದು ಮೇಲ್ಗಡೆ ಆಪಲ್ ಅಂತ ಇರ್ತದೆ, ಅದ್ರ ಕೆಳಗಡೆ ನಟ್ಟು ಅದು ಅಂಟಿಕೊಂಡಿರ್ತದೆ. ಆ ನಟ್ಟನ್ನ ನಾವು ಹಂಗೆ ಹೊಡ್ಕೊಂಡು ತಿನ್ನಕ್ಕಾಗಲ್ಲ. ಯಾಕಂದ್ರೆ ಅದರಲ್ಲಿ ರೆಜಿನಸ್ ಫ್ಲೂಯಿಡ್ ಇರ್ತದೆ, ತುಂಬಾ ಹಾನಿಕಾರಕ ಮತ್ತೆ ಕರೋಸಿವ್ ಇದು. ಅದೇನೋ ಕಣ್ಣಿಗೆ ಸಿಡಿದ್ರೆ, ಬಟ್ಟೆಗೆ ಸಿಡಿದ್ರೆ, ಚರ್ಮಕ್ಕೆ ಸಿಡಿದ್ರೆ ಸುಟ್ಟೋಗುತ್ತೆ. ಆದ್ರೆ ಅದನ್ನ ನಾವು ಫ್ಯಾಕ್ಟ್ರಿಯಲ್ಲೇ ಮಾಡ್ಬೇಕು. ಮತ್ತೆ ಇದನ್ನ ಫ್ಯಾಕ್ಟ್ರಿಯಲ್ಲಿ ಬೇಕಾಗಿಲ್ಲ, ಇದನ್ನ ಮನೆಯಲ್ಲೇ ಮಾಡ್ಬೋದು. ಇದು ಮೇಲ್ಗಡೆ ಸಿಪ್ಪೆ ತಾನಾಗಿ ಕಳ್ಚಿಕೊಳ್ತದೆ ಹೆಚ್ಚು ಕಡಿಮೆ. ಮತ್ತೆ ಒಳಗಿಂದ ನಾವು ಹೊಡಿಬೇಕು ಅಷ್ಟೇ. ಅದನ್ನ ಹೊಡೆಯಕ್ಕೆ ಅಥವಾ ಅದನ್ನ ಕತ್ತರಿಸಕ್ ಮಷಿನ್ಸ್ ಬಂದಿವೆ ಈಗ. ಅದನ್ನ ಬಂದ್ರೆ ಒಳಗಿರುವ ಆ ಕರ್ನಲ್ ಏನು ಹಾನಿ ಆಗದೇನೆ ಚೆನ್ನಾಗಿ ಬರ್ತದೆ. ಇದು ಮನೆಯಲ್ಲೇ ಮಾಡ್ಬೋದು, ಯಾವುದೇ ಫ್ಯಾಕ್ಟ್ರಿ ಅವಶ್ಯಕತೆನೂ ಇಲ್ಲ. ಸೊ ಈಗ ಸರ್ ನೀವು ಕಂಡಂತೆ ಇದು ಯಾವಾಗ ನಮ್ಮ ದೇಶಕ್ಕೆ ಬಂದಿರಬಹುದು, ಅಥವಾ ಹಳೆ ತೋಟಗಳು, ಹಳೆ ಮರಗಳು? ಇದು ನೋಡಿ, ಇದಕ್ಕೊಂದು ಮಕಡಿಮಿಯಕ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಯಾಕಂತಂದ್ರೆ ಲಾಲ್ಬಾಗ್ದಲ್ಲಿ ನೋಡಿ, ಲಾಲ್ಬಾಗ್ದಲ್ಲಿ 1920 ಸುಮಾರಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 1920s ನಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಹೌದು, ಕುಂಬಿಗಲ್ ಅವ್ರ ಕಾಲದಲ್ಲಿ ಲಾಲ್ಬಾಗ್ ಇಂಟ್ರೊಡ್ಯೂಸ್ ಆಗಿದೆ. ಅಲ್ಲಿರುವ ಕೆಲವೊಂದು ಹಳೆ ಗಿಡಗಳು ಇವೆ ನೋಡಿ. ಅಂದ್ರೆ ಇವತ್ತು ಎಷ್ಟಾಯ್ತು, ಇವತ್ತು 80 ವರ್ಷ ಆಯ್ತು. ಈಗಲೂ ಕಾಯಿ ಬಿಡ್ತಾ ಇವೆ ನೋಡಿ, ಈಗಲೂ ಕಾಯಿ ಬಿಡ್ತಾ ಇವೆ, ಬಿಡ್ತಾನೆ ಇರ್ತವೆ, ವರ್ಷವಿಡೀ ಬಿಡ್ತೇವೆ. ಅದಾದ್ಮೇಲೆ ನೋಡಿ, ಟೈಮ್ ಟು ಟೈಮ್ ಲಾಲ್ಬಾಗ್ದಲ್ಲಿ ಸಹ ಟೈಮ್ ಟು ಟೈಮ್ ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಇವನ್ನೆಲ್ಲ ತಂದು ನೆಟ್ಟಿದ್ದಾರೆ. ಮತ್ತೆ ಜಾತಿ ಲಾಲ್ಬಾಗ್ದಲ್ಲಿ ನೆಟ್ಟಿದ್ದಾರೆ, ಹುಳ್ಮಾವನಲ್ಲಿ ನೆಟ್ಟಿದ್ದಾರೆ, ಮತ್ತೆ ಹೆಸರುಘಟ್ಟದಲ್ಲಿ ಸುಮಾರು 40 ವರ್ಷದಿಂದ ಹೆಸರುಘಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಸುಮಾರು ಒಂದು 50-60 ಮರಗಳಿರುವ ಒಂದು ಬ್ಲಾಕ್ ಇದೆ. ಸುಮಾರು 40 ವರ್ಷದ ಮರಗಳಿವೆ. ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅವರು. ಅದು ಅಲ್ಲಿ ಒಂದು ತಾವು ಕೇಳಿದ ಪ್ರಶ್ನೆ ಒಳ್ಳೇದಾಯ್ತು. ಇವತ್ತಿಗೆ IISR ದವ್ರು ಏನ್ ಗೊತ್ತಾ, ಅದನ್ನ ತಾವು ಒಂದು ರಿಸರ್ಚಬಲ್ ಕ್ರಾಪ್ ಅಂತ ಕೈಗೆ ಎತ್ಕೊಂಡಿಲ್ಲ. ಅದನ್ನ ಮಾಡಿಲ್ಲ ಅವರು. ಅದು ಅವ್ರು ಪ್ರಯಾರಿಟಿ ಕ್ರಾಪ್ ಅಂತ ತಗೊಂಡಿಲ್ಲ. ಅವ್ರು ಏನಂದ್ರೆ ಸಂಗ್ರಹದಲ್ಲಿ ಒಂದು ಆ ಗಿಡ ಮೇಂಟೈನ್ ಮಾಡಿದಾರೆ ಅಷ್ಟೇ. ಅದು ಇವತ್ತಿಗೆ ನಾವಲ್ಲಿ ಹೋಗಿ ಕೇಳಿದ್ರು ಅವರು ಜಾಸ್ತಿ ಅದ್ರ ಬಗ್ಗೆ ಹೇಳಲ್ಲ ಅವರು. ಯಾಕಂದ್ರೆ ಅದು ಪ್ರಯಾರಿಟಿ ಕ್ರಾಪ್ ಅಲ್ಲ ಅವ್ರಿಗೆ. ಅದು ಅವ್ರು ಅದನ್ನ ಪ್ರಯಾರಿಟಿ ಕ್ರಾಪ್ ತಗೊಳ್ಬಹುದು ಈಗ, ಯಾಕಂದ್ರೆ ಎಲ್ಲಾ ಕಡೆ ಪ್ರಸಿದ್ಧಿ ಆಗ್ತಾ ಇದೆ. ಅದರಿಂದ ಅವ್ರು ಪ್ರಯಾರಿಟಿ ಕ್ರಾಪ್ ತಗೊಂಡ್ಬಿಟ್ಟು ರಿಸರ್ಚ್ ಸ್ಟಾರ್ಟ್ ಮಾಡ್ಬೋದು. ಅದರಿಂದ ನೋಡಿ, ಇವತ್ತಿಗೆ ಅಲ್ಲಿ ಹೋಗಿ ನಾವು ಗಿಡ ನೋಡ್ಬೋದು, ಬಟ್ ಅದ್ರ ಬಗ್ಗೆ ಬೇರೆ ಏನು ಅವರು ಅಷ್ಟು ಮಾಹಿತಿ ಕೊಡಲ್ಲ. ನೀವು ನೋಡಿದಂತೆ IIHR ನಲ್ಲಿ ಮತ್ತೆ ಹುಳಿಮಾವಿನಲ್ಲೆಲ್ಲ ಹೌದು ಚೆನ್ನಾಗಿ ಕಾಯಿ ಬರ್ತಾ ಇದೆ. ಇಲ್ಲಿಗೆ ಚೆನ್ನಾಗಿ ಕಾಯಿ ಬರ್ತಿದೆ. ಕಾಯಿ ಬಂದಿದೆ, ನಮ್ಮ ಉಷ್ಣವಲಯಕ್ಕೆ ಅದು ಅಡಾಪ್ಟ್ ಆಗಿ ಬಂದಿದೆ.
ಚೆನ್ನಾಗಿದೆ. ಮತ್ತೆ ಇತ್ತೀಚೆಗೆ ಅನೇಕ ಜನರು ನೋಡಿ ಶಿವಮೊಗ್ಗ ಆಗಿರ್ಬೋದು ಅಥವಾ ಸಾಗರ ಆಗಿರ್ಬೋದು ಅಥವಾ ಇದು ಆಗುಂಬೆ ಹತ್ರ ನೋಡಿ ಹೆವಿ ರೇನ್ಫಾಲ್ ಇರುತ್ತೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬೇರಿಂಗ್ ಇದೆ. ಬೇಕಾಷ್ಟು ಬರ್ದು ಬಂದಿವಿ. ಇನ್ನು ಡ್ರೈ ಏರಿಯಾಸ್ ಲೈಕ್ ಕಡೂರು ಮತ್ತೆ ಈ ತರೀಕೆರೆ ಹತ್ರ, ಚಿತ್ರದುರ್ಗ ಹತ್ರ, ಬೆಂಗಳೂರು, ಕೋಲಾರ, ಇವನ್ ರೌಂಡ್ ಔಟ್ ಬೆಂಗಳೂರು ಎಲ್ಲಾ ಕಡೆನೂ ಬೇರಿಂಗ್ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಮುಖ್ಯವಾದ ಕೊರತೆ ಏನಂತಂದ್ರೆ ಒಳ್ಳೆ ವೆರೈಟೀಸ್ ಬೇಕಾಗಿದೆ. ಸುಮ್ಮನೆ ಬೆಳೆ ಅಂತ ಹೇಳಿ ಯಾವುದೋ ಒಂದು ಬೆಳೆ ಅಥವಾ ಒಂದು ಬೊಟಾನಿಕಲ್ ಪ್ಲಾಂಟ್ ಅಂತ ಹೇಳಿ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಕ್ ಆಗಲ್ಲ. ಕಮರ್ಷಿಯಲಿ ಆಗ್ಬೇಕಾದ್ರೆ ಸದ್ಯಕ್ಕೆ ಆತರ ಏನಿಲ್ಲ. ಸುಮ್ಮನೆ ಮಕಡಮಿಯಾ ಅನ್ನೋದು ಒಂದು ಬೆಳೆ ಅಥವಾ ಒಂದು ಗಿಡ ಅಂತ ಹಿಂಗ್ ನಡ್ತಾ ಇದಾರೆ ಹೊರತು ಅದರಲ್ಲಿ ಶ್ರೇಷ್ಠವಾದ ಉತ್ತಮ ವೆರೈಟೀಸ್ ಬೇಕಾಗಿದೆ ನಮಗೆ. ಚಕೋತದಂಗಿನೇ ಹೌದು, ಚೆನ್ನಾಗಿದೆ. ಬಟ್ ಅದರಲ್ಲಿ 100ಕ್ಕೆ 99 ತಿನ್ನಕ್ ಚೆನ್ನಾಗಿಲ್ಲ. ಒಂದು ಚೆನ್ನಾಗಿದೆ, ಹೌದು. ಅಲ್ಲಿ 99ರಿಂದ ಒಂದರದ್ದು ಹೆಸರು ಕಳೆದೋಗಿದೆ. ಅದರಿಂದ ಮಕಡಮಿದಲ್ಲಿ ನನ್ ಒಂದು ದೊಡ್ಡ ಕೊರತೆ ಏನಂತಂದ್ರೆ ಉತ್ತಮವಾದ ಬೇರಿಂಗ್ ಇರೋದು, ದೊಡ್ಡ ಸೈಜ್ ಇದ್ದು ಚೆನ್ನಾಗಿರೋ ಒಳಗಡೆ ದೊಡ್ಡ ಕರ್ನಲ್ ಇರೋ ಅಂತ ಒಂದು ತಳಿಗಳು ನಮ್ಗೆ ಅರ್ಜೆಂಟ್ ಆಗಿ ಬೇಕಾಗಿದೆ. ಇಲ್ಲಂತಂದ್ರೆ ಇನ್ ದ ಅಬ್ಸೆನ್ಸ್ ಆಫ್ ದಟ್ ಮೀಡಿಯಾಕರ್ ಟೈಪ್ಸ್ ಮೂವ್ ಆಗ್ತಾ ಇದೆ. ಈಗ ಹಂಗಾರೆ ನೀವು ಹೇಳೋದು ಈಗ ಒಟ್ಟೆ ಮಕಡಮಿ ಹೇಳೋದು ಒಂದು ಜಾತಿ ಅಷ್ಟೇನೆ. ಹೌದು, ಮಕಡಮಿ ಅನ್ನೋದು ಒಂದು ಗಿಡ, ಒಂದು ಜಾತಿ ಅಂತ ಅಷ್ಟೇ. ಈಗ ಹೋಗ್ಲಿ ಈಗ ಆಸ್ಟ್ರೇಲಿಯಾನ ಅಥವಾ ಬೇರೆ ದೇಶಗಳಲ್ಲಿ ನೇಮ್ಡ್ ವೆರೈಟಿಗಳು ಬಂದಿವೆ, ಬೇಕಾದಷ್ಟು ವೆರೈಟಿ ಇದೆ. ಆಸ್ಟ್ರೇಲಿಯಾದ ಆಗಿರ್ಬೋದು, ಸೌತ್ ಆಫ್ರಿಕಾದಲ್ಲಿ ಆಗಿರ್ಬೋದು, ಸುಮಾರು ಕಡೆ ಹೊಸ ವೆರೈಟೀಸ್ ಅವರು ಆಯ್ಕೆ ಮಾಡಿದ್ದಾರೆ, ಗ್ರಾಫ್ಟ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ರಿಲೀಸ್ ಮಾಡ್ಕೊಂಡಿದ್ದಾರೆ ಅವರು. ಅದನ್ನ ನಾವು ತರಿಸ್ಕೊಳ್ಬೇಕು. ಇದಕ್ಕೆ ಮುಖ್ಯವಾಗಿ ನಾನು IHR ಅವ್ರಿಗೆ ಕೇಳ್ಕೊಳ್ಳೋದೇನೆ ಅಂತಂದ್ರೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅವ್ರು ರಿಸರ್ಚಬಲ್ ಕ್ರಾಪ್ ಮಾಡ್ಕೊಂಡ್ಬಿಟ್ಟು ಅವರು ಇಂತಹ ಎಲ್ಲ ಒಳ್ಳೆ ವೆರೈಟಿ ತರಿಸ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ. ಅವ್ರಿಗೆ ಅದು ಸಾಧ್ಯತೆ ಇದೆ, ಯಾಕಂದ್ರೆ ಅವ್ರು ತರಿಸ್ಕೋಬಹುದು. ಬೇರೆಯವ್ರಿಗೆ ಅಷ್ಟು ಕಷ್ಟ ಆಗುತ್ತೆ. ಹೌದು, ಒಬ್ಬ ಸಂಸ್ಥೆಯಾಗಿ, ರಿಸರ್ಚ್ ಸಂಸ್ಥೆಯಾಗಿ ಅವ್ರನ್ನ ಮಾಡ್ಬೋದು, ಅದು ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ, ಮಾಡ್ತಾರೆ ಅವರು. ಮಕಡಮಿಯಾ ಈಗ ನೀವ್ ಹೇಳಿದ್ರಿ ಎಲ್ಲಾ ಕಡೆ ಅದು ಹೊಂದಾಣಿಕೆ ಆಗುತ್ತೆ, ಮಳೆ, ಚಳಿ, ಗಾಳಿ. ನಮ್ಮ ದಕ್ಷಿಣ ಭಾರತದಲ್ಲಂತೂ ಏನು ಸಮಸ್ಯೆ ಇಲ್ಲ. ಬಹುಶಃ ಏಕದಮ್ ಕಾಶ್ಮೀರದಂತ ಟೆಂಪರೇಟ್ ರೀಜನ್ ಅಲ್ಲಿ ಬರ್ಲಿಕ್ಕೆ ಬರಲ್ಲ. ಉಳಿದಂತೆ ಭಾರತದಲ್ಲಿ ಎಲ್ಲಾ ಕಡೆ ಬೆಳೆಸ, ದಕ್ಷಿಣ ಭಾರತದಲ್ಲಿ ಚೆನ್ನಾಗಿ ಬರ್ತದೆ, ಅದನ್ನ ಮಾತ್ರ ನಾನು ಹೇಳ್ತೀನಿ. ಓಕೆ. ಸೊ ಇದು ಸರ್ ದೊಡ್ಡ ಮರ ಆಗತ್ತ ಹೇಗೆ? ಶ್ರಬ್ ಇದು ನೋಡಿ, ಇದು ಮರ ಜಾತಿನೇ, ಹಾರ್ಡಿ ಉಡಿ ಪ್ಲಾಂಟ್. ಇದು ತುಂಬಾ ಹಾರ್ಡಿ, ಇದು ಒಂಥರ ಮಳೆಯಾಶ್ರಿತವಾಗಿ ಇದನ್ನ ಬೆಳಿಬಹುದು. ತುಂಬಾ ಹಾರ್ಡಿ ಅಂದ್ರೆ ತುಂಬಾ ಗಟ್ಟಿ ಜಾತಿ ಇದು. ಇವನ್ ಮಾವು ಅಥವಾ ಹಲಸು, ಹುಣಸೆ ಇದೆಲ್ಲ ಅದಕ್ಕಿಂತ ಗಟ್ಟಿ ಅಂತ ಹೇಳ್ಬೋದು, ಅಷ್ಟು ಗಟ್ಟಿ ಇದೆ. ತುಂಬಾ ಆಳವಾಗಿ ಬೇರೆ ಹೋಗುತ್ತೆ. ಇದು ಮೀಡಿಯಂ ಸೈಜ್ ಟ್ರೀ ಆಗುತ್ತೆ. ದೊಡ್ಡ ಮರ, ಹೆಮ್ಮರ ಆಗಲ್ಲ, ಹೆಮ್ಮರ ಟೈಪ್ ಆಗಲ್ಲ. ಇದು ಮೀಡಿಯಂ ಸೈಜ್ ಟ್ರೀ ಆಗುತ್ತೆ. ಇದು ಸೀದಾ ಹೋಗ್ಬೋದು. ಈಗೆಲ್ಲ ಬೀಜದ ಗಿಡ ಇದ್ದಕ್ಕೆ ನಾರ್ಮಲಿ ನೋಡಿ, ಈಗ ಬೀಜದಿಂದ ಬಂದಿದ್ದ ಮರಗಳು ಪೊರ್ಕೆ ಹೋದಂಗೆ ಹೋಗ್ತಿವಿ ಮೇಲೆ, ಅದು ದಟ್ಸ್ ನಾಟ್ ಎ ಗುಡ್ ಶೇಪ್ ಅಥವಾ ಗುಡ್ ಕೆನಾಪಿ ಅಂತ ನಾವು ಹೇಳಲಾರೆ. ಹಾರ್ಟಿಕಲ್ಚರ್ ಪಾಯಿಂಟ್ ಇಂದ ಅದು ಗುಡ್ ಕೆನಾಪಿ ಅಲ್ಲ. ಅದು ಸರ್ಟನ್ ಸ್ಟೇಜ್ ಆದ್ಮೇಲೆ ಅದು ಸ್ಪ್ರೆಡ್ ಆಗ್ಬೇಕು, ಒಂಥರ ಅಂಬ್ರೆಲಾ ಟೈಪ್ ಆಗಿ ಹರಡ್ಕೊಳ್ಬೇಕು. ಇಳುವರಿ ಜಾಸ್ತಿ ಬೇರಿಂಗ್ ಆಗುತ್ತೆ, ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ. ಇದು ಪೊರ್ಕೆ ಹೋದಂಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಅದು ಬೇರಿಂಗು ಕಡಿಮೆ ಇರ್ತದೆ, ಮತ್ತೆ ಅದು ಇಳುವರಿನೂ ಕಡಿಮೆ ಆಗುತ್ತೆ. ಸರ್, ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇದು ಎಷ್ಟು ಅಂತರ ಕೊಟ್ಟು ಬೆಳಿಬಹುದು? ಈಗ ನೀವು ಕಣ್ಣಾರೆ ನನ್ನ ಪ್ರಕಾರ ನೋಡಿ, ಈಗಂತೂ ಸೀಡ್ಲಿಂಗ್ಸ್ ಇವೆ, ಆದ್ರೂ ಸಹ ನಾವು ಏನ್ ಹೇಳ್ತಿದ್ದೇವೆ, ಒಂದು ಮೀಡಿಯಂ ಸೈಜ್ ಟ್ರೀ ಆಗೋದ್ರಿಂದ 18ರಿಂದ 20 ಅಡಿ ಕೊಡ್ಲೇಬೇಕು. 18ರಿಂದ 20 ಅಡಿ ಕೊಡ್ಲೇಬೇಕು. ಸಾಲ್ ಟು ಸಾಲು 20, ಗಿಡದಿಂದ 18 ಕೊಟ್ರೆ ಅದು ಈಗ ಸದ್ಯ ನಮಗೆ ಕಂಡು ಬಂದಂತ ಒಂದು ಉತ್ತಮ ಸ್ಪೇಸಿಂಗ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಗೊಬ್ಬರ, ನೀರಾವರಿ ಕೊಟ್ರೆ ಚೆನ್ನಾಗಾಗ್ತದೆ. ಹೌದು, ಪ್ರಾರಂಭದಲ್ಲಿ ನೋಡಿ, ಪ್ರಾರಂಭದಲ್ಲಿ ಸ್ವಲ್ಪ ಗೊಬ್ಬರ ಮತ್ತೆ ನೀರು ಇವನ್ನೆಲ್ಲ ಕೊಟ್ರೆ ಅದ್ರ ಇನಿಷಿಯಲ್ ಗ್ರೋತ್ ಚೆನ್ನಾಗಿರುತ್ತೆ. ಅದನ್ನ ನಾವು ಮಾಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ಅದು ಸೀಡ್ಲಿಂಗ್ ಆಗಿರ್ಬೋದು, ಅದಕ್ಕೆ ನಾವು ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಅಬೌಟ್ 8 ಅಡಿ ಅಥವಾ 6 ಅಡಿ ಮೇಲೆ ಹೋದಾಗ ಅದು ಟಾಪಿಂಗ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಬೇಕು. ಅದನ್ನ ಸ್ಪ್ರೆಡ್ ಆಗುತ್ತೆ. ಕೆಲವು ಕಡೆ ಸ್ಪ್ರೆಡ್ ಆಗಿದೆ, ಈಗ ಕೆಲವು ಕಡೆ ಮಾಡಿದಾರೆ, ಕೆಲವರು ಸ್ಪ್ರೆಡ್ ಆಗ್ತಾ ಇದೆ. ಅದನ್ನ ನಾವು ಮಾಡ್ಬೇಕಿದ್ರೆ ರೈತರಿಗೆ ನಾವು ತಿಳಿಸಬೇಕಾಗಿದೆ, ಕೆನಾಪಿನ್ನೇ ತೀರಾ ಮೇಲೆ ಪೊರಕೆ ಹೋದಂಗೆ ಮೇಲೆ ಬಿಡ್ಬೇಡಿ, ಸ್ಪ್ರೆಡ್ ಮಾಡಿ ಅಂತ ಹೇಳ್ಬೇಕು. ಸರ್, ಈಗ ನೀವು ನೋಡಿದಂತೆ ಕಮರ್ಷಿಯಲ್ ಕರ್ನಾಟಕದಲ್ಲಿ ಕಮರ್ಷಿಯಲ್ ಗಾರ್ಡನ್ ಈಗಾಗಲೇ ಬೀಜ ಕೊಯ್ತಾ ಇದ್ದವರು ಇದಾರೆ ನೋಡಿ. ಮೊನ್ನೆ ನಾನು ನೋಡ್ತಾ ಇದ್ದೆ, ಸಂಪರ್ಕ ಅಲ್ಲಿಬರ್ದು ಕೃಷ್ಣ ಅಂತ ಒಬ್ರು ಇದ್ದಾರೆ, ಅವರು ಗಾಜನೂರ್ ಹತ್ರ, ಶಿವಮೊಗ್ಗ. ಅವರು ಹೇಳ್ಕೊಳ್ತಿದ್ರು 17 ವರ್ಷದಿಂದ ಅವ್ರು ಬೆಳೀತಿದ್ದಾರೆ, 17 years. ಹೌದು, ಯೂಟ್ಯೂಬ್ ಅಲ್ಲಿ ಇದೆ ಅವ್ರದ್ದು. ಅವ್ರು ಎಲ್ಲಾ ಗಿಡಗಳನ್ನ ಸಂಗ್ರಹ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಬಟ್ ಇದನ್ನೇ ಅವರು ಜಾಸ್ತಿ ಇದೆ, ಇದು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಅವರು 17 ವರ್ಷ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಲಾಲ್ಬಾಗ್ದಲ್ಲಿ 80 ವರ್ಷದ ಅನುಭವ ಇದೆ, ಹುಳಿಮಾವ್ನಲ್ಲಿ ನಮ್ದು 25 ವರ್ಷದ ಅನುಭವ ಇದೆ, ಹೆಸರುಘಟ್ಟದ್ದು 40 ವರ್ಷದ ಅನುಭವ ಇದೆ. ಕಮರ್ಷಿಯಲ್ ಅಲ್ಲದು. ಅವರು ರೈತರ ಅನುಭವಕ್ಕೆ ಇದಕ್ಕೂ ಸಾಟಿ ಇರಲ್ಲ, ಯಾಕಂದ್ರೆ ಇಲ್ಲಿ ಕಮರ್ಷಿಯಲಿ ಬೆಳೆದಿಲ್ಲ, ಆಸ್ ಎ ಬೊಟಾನಿಕಲ್ ಸ್ಪೆಸಿಮೆನ್ ಅಂತ ಬೆಳೆದಿದ್ದು. ಬಟ್ ಇತ್ತೀಚೆಗೆ ಸರ್, ಈಗ ನೀವು ನೋಡಿದಂತೆ, ಈಗ ಸದ್ಯದ ನೀವು ಕೇಳ್ಪಟ್ಟಂತೆ ಇದಕ್ಕೆ ಹೇಳುವಂತ ಯಾವ್ದಾದ್ರು ರೋಗ, ಕೀಟ ಸಮಸ್ಯೆ ಏನಾದ್ರು ಅದು ಬರಬಹುದಾ? ಎರಡಿದೆ ನೋಡಿ. ಮೂಲತಃ ಇದು ಹೊಸ ಬೆಳೆ, ಹೌದು, ಅಷ್ಟು ರೋಗ ಕೀಟ ಇಲ್ಲ. ಮತ್ತೆ ಮೂಲತಃ ಇದು ಹಾರ್ಡಿ ಬೆಳೆ, ಇದು
ಕಠಿಣವಾದ ಒಂದು ಅದರ ರಚನೆನೇ ಆ ರೀತಿ ಇದೆ. ಎಲೆಗಳು ತಾವು ನೋಡಿ, ಈ ಮಕಡಿಮಿಯಾದ ಎಲೆ ನೀವು ನೋಡಿದಾಗ ಗೊತ್ತಾಗುತ್ತೆ, ಒಂಥರ ರಟ್ಟು ಇದ್ದಂಗೆ ಇರ್ತದೆ, ಪ್ಲಾಸ್ಟಿಕ್ ಇದ್ದಾಗಿರ್ತದೆ. ಮುಟ್ಟಿದ್ರೆ ಮೆತ್ತಗಿಲ್ಲ, ಕೊರಕೊರ ಅಂತಿದೆ, ಸೌಂಡ್ ಬರ್ತದೆ, ಅಷ್ಟು ಗಟ್ಟಿ ಇರ್ತದೆ, ಯಾವ ಹುಳನೂ ಗಟ್ಟಿ ಇರ್ತದೆ. ಅದರಿಂದ ಅಷ್ಟು ಎಲೆಗಳನ್ನು ತಿನ್ನುವಂಥದ್ದು ಹುಳಗಳು ಜಾಸ್ತಿ ಇರ್ಲಿಕ್ಕಿಲ್ಲ ಅಂತ. ಇನ್ನು ಹೂಗಳನ್ನ ಬಾಧಿಸುವಂತಹ ಕೀಟಗಳು ಇರ್ತವೆ. ಹೂಗಳು ಸೂಕ್ಷ್ಮ ಆಗಿರ್ತವೆ, ಅದಕ್ಕೆ ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಒಂದಷ್ಟು ಕೀಟಗಳು ಇರ್ತವೆ. ಯಾಕಂದ್ರೆ ಈಗ ಸದ್ಯ ಇಲ್ಲದೆ ಇರ್ಬೋದು, ಬಟ್ ಇಲ್ಲ ನಾವು ಲಾರ್ಜ್ ಸ್ಕೇಲ್ ನಲ್ಲಿ ಬೆಳೆದಾಗ ಇಲ್ಲಿರೋ ಕೆಲವು ಕೀಟಗಳು ಅದಕ್ಕೊಂದು ನಿಸರ್ಗದ ನಿಯಮ ಅದು. ಬಟ್ ಕಾಯಿಯ ರಚನೆ ಗಟ್ಟಿ ಇರೋದ್ರಿಂದ ಕಾಯಿಗಳಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನೆ. ಕಾಯಿ ಕಠಿಣವಾದ ಒಂದು ಇದು. ಒಟ್ಟಾರೆಯಾಗಿ ಏನ್ ಕೇಳಿದ್ರೆ ಇದು ಒಂದು ರೀತಿ ಸುಲಭದ ಬೆಳೆ ಸದ್ಯಕ್ಕಂತೂ. ಸುಲಭ ಮತ್ತು ಹಾರ್ಡ್ ಇದು. ಹಾರ್ಡ್ ಬೆಳೆ, ಎಲ್ಲಿ ಹಾಕಿದ್ರು ಎಡಗೈಯಲ್ಲಿ ಹಾಕಿದ್ರು ಬರುತ್ತೆ. ಹೌದು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಸರ್, ಈಗ ನೀವು ನೋಡಿದಂತೆ ಕೇಳ್ಪಟ್ಟಂತೆ ಇದು ಯಾವ ಕಾಲದಲ್ಲಿ ಹೂ ಬಿಡ್ತದೆ, ಯಾವ ಕಾಲ? ಒಂದು ಬಹುಶಃ ಈ ಬೀಜದ ಗಿಡ ಒಂದು 3 ವರ್ಷಕ್ಕೆಲ್ಲ 4 ವರ್ಷಕ್ಕೆ ಬರುತ್ತೆ. ನಾನು ನೋಡಿದ್ದೇನೆ ನೋಡಿ, ಕೆಲವೊಂದು ಬೆಂಗಳೂರು ಸುತ್ತಮುತ್ತಲೇ ನೋಡಿದ್ದೇನೆ. ಬೆಂಗಳೂರು, ಹೆಸರುಘಟ್ಟ, ರಾಜನಕುಂಟೆ, ಮತ್ತೆ ಇಲ್ಲೆಲ್ಲ ನಾಗದಾಸನಹಳ್ಳಿ, ಮತ್ತೆ ಈ ಕಡೆ ವಿಜಯಪುರ, ಚಿಕ್ಕಬಳ್ಳಾಪುರ, ಅಲ್ಲೆಲ್ಲ ನೋಡಿದ್ದೇನೆ ನಾನು. ಅಲ್ಲೆಲ್ಲ 3ನೇ ವರ್ಷಕ್ಕೆ ತಪ್ಪಿದ್ರೆ 3.5-4 ವರ್ಷಕ್ಕೆ ಸೀಡ್ಲಿಂಗ್ಸ್ ಎಲ್ಲ ಹೂ ಬಂದಿದೆ. ಇವನ್ ನರ್ಸರಿಯಲ್ಲಿ 2ನೇ ವರ್ಷಕ್ಕೆ ಸೀಡ್ಲಿಂಗ್ಸ್, ಒಂದ್ ನರ್ಸರಿಯಲ್ಲಿ 2 ವರ್ಷಕ್ಕೆ ಹೂ ಬಂದು ಕಾಯಿ ಬಂದು ನಾನು ಅಲ್ಲಿ ಹಣ್ಣು ಅದ್ರದ್ದು ಪಪ್ಪು ತಿಂದಿದ್ದೇನೆ ನಾನು. ಚೆನ್ನಾಗಿತ್ತು, ಬಟ್ ಸೈಜ್ ಕಡಿಮೆ ಇತ್ತು. ಇದು ಬೀಜದ ಸೈಜ್ ಕಡಿಮೆ ಇತ್ತು. ಅದರಿಂದ ಹಾಗಿದ್ರೆ ಒಂದು 5 ವರ್ಷಕ್ಕೆಲ್ಲ 4-5 ವರ್ಷಕ್ಕೆ ನೋಡಿ, ಸೀಡ್ಲಿಂಗ್ಸ್ ಇಂದನೂ 4-5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸೀಸನ್ ಏನಿದೆ? ಹೂ ಬಿಟ್ಟು ಕಾಯಿ ಬಿಡುವ ಸೀಸನ್ ಯಾವಾಗ ನೋಡಿ? ಇದ್ರದ್ದು ಸೀಸನ್, ಮೇನ್ ಸೀಸನ್ ನಾನು ಹೇಳ್ತೇನೆ, ಇದು ಸೀಸನ್ ಸ್ಟಾರ್ಟ್ ಆಗೋದು ಆಫ್ಟರ್ ದ ವಿಂಟರ್. ಚಳಿಗಾಲ ಮುಗಿದ್ಮೇಲೆ ನಮ್ಮ ಜನರ ಒಂದು ಇದರಲ್ಲಿ ಮಾತುಗಳಲ್ಲಿ ಹೇಳ್ಬೇಕಂತಂದ್ರೆ ಸಂಕ್ರಾಂತಿ ಆದ್ಮೇಲೆ ಅಥವಾ ಶಿವರಾತ್ರಿ ಆದ್ಮೇಲೆ ಹೆಂಗ್ ಬೇಸಿಗೆ ಜಾಸ್ತಿ ಇರ್ತದೆ ಅವಾಗ ಅದು ಫ್ಲವರಿಂಗ್ ಜಾಸ್ತಿ ಇರ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ ಮಕಡಿಮೆಯಲ್ಲಿ ಫ್ಲವರಿಂಗ್ ನಾನ್ ನೋಡಿದಾಗೆ ತುಂಬಾ ದಿನಗಳವರೆಗೂ ಅದು ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗ್ತದೆ ಅಷ್ಟೇ. ಅದು ಒಂದು ಮೇ ಜೂನ್ಗೆ ಅದು ನಿಲ್ಲಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಮತ್ತೆ ಕೆಲವು ಗಿಡಗಳಲ್ಲಿ ನೀವು ಯಾವಾಗ ನೋಡಿದ್ರು ಅದರಲ್ಲಿ ಹೂಗಳು ಇರ್ತವೆ, ಯಾವಾಗ ನೋಡಿದ್ರು ಸೆಟ್ ಆಗ್ತಾ ಇರ್ತದೆ. ಬೇರೆ ಬೇರೆ ದೇಶಕ್ಕೆ ಹೋದಾಗ ಬೇರೆ ಬೇರೆ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತದೆ. ಹೌದು, ಕ್ಲೈಮೇಟ್ ಅದು ಕೆಲಸ ಅನುಕೂಲ, ಕೆಲಸ ಅನಾನುಕೂಲ. ಕೆಲವು ಬೆಂಗಳೂರಿನಂತ ಕೂಲ್ ಏರಿಯಾ ಇದೆ ನೋಡಿ, ಬೆಂಗಳೂರು ಇಸ್ ಕೂಲ್ ಏರಿಯಾ ಇದೆ ಕಂಪೇರ್ ಟು ಬಳ್ಳಾರಿ, ಬಿಜ್ಪುರ, ಕೊಪ್ಪಳ ಕಂಪೇರ್ ಮಾಡಿದ್ರೆ ಕೂಲ್ ಏರಿಯಾದಲ್ಲಿ ಇಡೀ ವರ್ಷನೂ ಫ್ಲವರ್ ಬರೋದು ನಾನು ನೋಡಿದ್ದೇನೆ ಇಲ್ಲಿ.
ಲಾಲ್ಬಾಗ್ನಲ್ಲಿರುವ ಗಿಡಗಳು ಇಡೀ ವರ್ಷ ಫ್ಲವರ್ ಬರ್ತಾ ಇರ್ತದೆ, ಇಡೀ ವರ್ಷ ಕಾಯಿ ಇರ್ತದೆ, ಇಡೀ ವರ್ಷ ಹಸಿರು ಕಾಯಿಗಳು ಇಡೀ ವರ್ಷ ಇರ್ತವೆ ಗಿಡದಲ್ಲಿ. ಓಕೆ. ಸೊ ಆದ್ರೆ ಸಾಮಾನ್ಯವಾಗಿ ಚಳಿಗಾಲ ಮುಗಿದ್ಮೇಲೆ ಹೂ ಬಿಟ್ಟು ಹೌದು ಹೌದು ಕಾಯಿ ಬಿಡಕ್ ಶುರು ಆಗುತ್ತೆ. ಕಾಯಿ ಬಿಟ್ಟ ಮೇಲೆ ಒಂದು 4 ತಿಂಗಳು ಬೇಕಾದ ಕಾಯಿ ಬಿಟ್ಟ ಮೇಲೆ ಅದು ಒಂದು 5 ತಿಂಗಳಾದ್ರೂ ಬೇಕಾಗುತ್ತೆ, 5 ತಿಂಗಳ ಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಅದು ಪೂರ್ಣ ಬಲ್ತ್ ಮೇಲೆ ತಾನಾಗಿ ಉದುರು ಬಿಡ್ತದೆ, ಉದುರ್ತದೆ. ಅದರಿಂದ ನೋಡಿ ಯಾವಾಗಲೂ ನಾವು ಅದರ ಬುಡವನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಅದು ಉದುರಿದ ತಕ್ಷಣ ಅದನ್ನ ಆಯ್ಕೊಂಡ್ಬಿಡ್ಬೇಕು. ಅಥವಾ ನಮಗೆ ಬಲ್ತಿದೆ ಅಂತ ಗೊತ್ತಾದಾಗ ಅದನ್ನ ನಾವು ಅಲ್ಲೇ ಕಿತ್ಕೊಳ್ಬೇಕು. ಅದು ಮತ್ತೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ, ತುಂಬಾ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕೆಲವೊಂದು ಮೊನ್ನೆ ನೋಡಿ 3 ತಿಂಗಳು 3, 4, 5 ತಿಂಗಳು ಬರೀ ಮಳೆನೇ ಇತ್ತು. ಅಂದ್ರೆ ನೋಡಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅವಾಗೂ 2-3 ತಿಂಗಳು ಮಳೆಯಲ್ಲಿ ಬಿದ್ದು ಸಿಕ್ಕಾಕೊಂಡಿದ್ದು ನಟ್ಸು ಏನು ಹಾಳಾಗಿಲ್ಲ. ಅದು ನಾನು ಎತ್ತಿ ಅದನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಒಡೆದು ಒಳಗಡೆ ತಿಂದಾಗ ಅದರಲ್ಲಿ ಕರ್ನಲ್ ಚೆನ್ನಾಗಿತ್ತು. ನಾನು ಅನ್ಕೊಂಡಿದ್ದು ಏನಾದ್ರೂ ಒಳಗೆ ಫಂಗಸ್ ಗಿಂಗಸ್ಸು ಅಥವಾ ಡಿಸ್ಕಲರೇಷನ್ ಆಗಿ ಬ್ರೌನ್ ಕಲರ್ ಆಗಿದೆ, ಏನಾಗಿದೆಯಲ್ಲ. ಬಟ್ ಈ ಶೆಲ್ ಇರ್ತದಲ್ಲ ತುಂಬಾ ಹಾರ್ಡ್ ಅಂದ್ರೆ ಅದನ್ನ ಅಸಾಧ್ಯವಾದ ರೀತಿಯಲ್ಲಿ ಗಟ್ಟಿ ಇರ್ತದೆ. ಅದು ಮೋಸ್ಟ್ಲಿ ಅದು ಪ್ರೊಟೆಕ್ಟ್ ಮಾಡುತ್ತೆ ಅದು. ನೈಸರ್ಗಿಕ ಆಸ್ಟ್ರೇಲಿಯಾ ಅಂತ ಕೇಳಿದ್ರೆ ಬಹಳ ಎಕ್ಸ್ಟ್ರೀಮ್ ಕ್ಲೈಮೇಟ್. ಹೌದು, ಅದರಿಂದ ಅಲ್ಲಿ ಅದು ತಯಾರಾಗುವಾಗ ಎಂತ ಪರಿಸ್ಥಿತಿನೂ ಎದುರಿಸ್ತೀನಿ ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದೆ. ಹೌದು ಹೌದು. ಸೊ ಅಲ್ಲಿಗೆ ಇವೆಲ್ಲ ನಮಗೆ ಈಗ ನೀವು ಇಲ್ಲಿವರೆಗೆ ಹೇಳಿದ್ದು ಕೂಡ ನಮಗೆ ಎಲ್ಲ ಅನುಕೂಲದ ವಿಷಯ. ಇದನ್ನ ಆ ಲೆಕ್ಕದಲ್ಲಿ ನಾವು ಬಹಳ ಸುಲಭವಾಗಿ ಬೆಳಿಬಹುದು. ಈಗ ನಾವು ಸರಿ ಇದರ ಕಮರ್ಷಿಯಲ್ ಪಾರ್ಟಿಗೆ ಬಂದ್ರೆ, ಈಗ ನೀವು ನೋಡಿದಂತೆ ಒಂದು 10 ವರ್ಷದ ಮರ ಅಂತ ಇಟ್ಕೊಳ್ಳಿ, ಸುಮಾರು ದೊಡ್ಡದಾಗಿರುತ್ತೆ. ಎಷ್ಟು ಕಾಯಿ ಬರ್ಬೋದು ಒಂದು ಅಂದಾಜು? 1 ಗೋಣಿ ಚೀಲನ, 2 ಗೋಣಿ ಚೀಲ? ಈಗ ನೋಡಿ, ನಮ್ಮ ಈ ತಳಿಗಳು, ಮುಖ್ಯವಾದ ತಳಿಗಳು ಅಥವಾ ನಮಗೆ ಬೇಕಾಗಿರುವಂತಹ ಆಸಕ್ತ ತಳಿಗಳು ಇಲ್ಲದೆ ಇದ್ದಾಗ ನಾವು ಸೀಡ್ಲಿಂಗ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ. ಸೀಡ್ಲಿಂಗ್ಸ್ ತಕ್ಕ ಮಟ್ಟಿಗೆ ಇಳುವರಿ ಕೊಡ್ತವೆ. ನನ್ನ ಪ್ರಕಾರ ನೀವ್ ಹೇಳ್ದಂಗೆ ಒಂದು 10 ವರ್ಷದ ಗಿಡ ನನಗೆ ಕಡಿಮೆ ಅಂದ್ರೆ ಒಂದು 15ರಿಂದ 20 kg ಅಷ್ಟು ನಟ್ಸ್ ಗಳನ್ನ ಕೊಡ್ಬೋದು. ಒಣ ನಟ್ಟು ಯಾವ್ದು ಉದುರ್ತವಲ್ಲ ಅದು ಒಂದು 20 kg ಅನ್ಕೊಡಿ. ಒಂದು 20 kgಯಲ್ಲಿ ಫೈನಲ್ ತೆಗೆದಾಗ ಅದ್ರದ್ದು ಒಂದು 1/3 ಅಂಶ, ಅದರದ ವೇಟದ 1/3 ಅಂಶ 30% ಅಂದ್ರೆ ಒಂದು 7-8 kg ಅಷ್ಟು ಕರ್ನಲ್ ಸಿಗ್ಬೋದು. 7-8 kg ದಷ್ಟು ಅದು ಸಿಗೋ ಚಾನ್ಸ್ ಇದೆ. ಈಗ ಏನಾಗ್ತಾ ಇದೆ, ನಾವೇನಕ್ಕೆ ಇದಕ್ಕೆ ಅನುಮಾನ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರೂ 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಕೊಟ್ಟು ಗಿಡ ತಂದು ಹಾಕ್ತಾ ಇದಾರೆ. ಅದು ಬೇರೆ ಹಣ್ಣುಗಳಲ್ಲಿ ಏನಾಯ್ತೋ ಅದೇ ದಾರಿಯನ್ನು ಇದು ಕೂಡ ಹಿಡಿತಾ ಇದೆ. ಈಗ ಸದ್ಯಕ್ಕೆ ಅದೊಂದು ಹಾಪ್ಸ್ ಅಂತ ಬಂದಿತ್ತು, 2 ಲಕ್ಷ ರೂಪಾಯಿ ಕೆಜಿ ಅಂತ ಎಲ್ಲ ಪೇಪರ್ ನಲ್ಲಿ ಬಂತು. ನಾವು ಅವೆಲ್ಲ ಇಡಿಯಾಟಿಕ್ ಹೇಳ್ಬೇಡಿ ಅಂತಂದ್ವಿ. ಏನಕ್ಕೆ ಕೇಳಿದ್ರೆ, ಸಾಮಾನ್ಯವಾಗಿ ಅಲ್ಲಿ ಗೂಗಲ್ ಅಲ್ಲಿ ನಾನು ಅದನ್ನೇ ಬಹಳ ಸಾರಿ ಉದಾಹರಣೆ ಕೊಡ್ತಾ ಇರ್ತೀನಿ. ನೀವು ಅಮೆಝಾನ್ ನಲ್ಲಿ ಹುಡುಕಿದ್ರೆ ತೆಂಗಿನ ಚಿಪ್ಪಿಗೆ 3600 ರೂಪಾಯಿ. ಅದು ಯಾರು ಏನಕ್ಕೆ ಪೋಸ್ಟ್ ಮಾಡ್ತಾರೋ, ಯಾರು ತಗೋತಾರೋ ಬೇರೆ ವಿಷಯ. 3000 ಹೇಳಕ್ಕೆ ರೆಫರೆನ್ಸು. ದೇಸಿ ಹಸುವಿನ ತುಪ್ಪ 3500 ರೂಪಾಯಿ ಕೆಜಿ. ನಾವು ಪ್ರಾಕ್ಟಿಕಲಿ ಮಾರಕ್ ಹೋದ್ರೆ ಇಲ್ಲ, ಆದ್ರೆ ಅದನ್ನ ಗಿಡ ಮಾರೋರು ಅದನ್ನೇ ತೋರಿಸ್ತಾರೆ, ನೋಡಿ ಇಷ್ಟಿದೆ, ಇಷ್ಟಕ್ಕೆ ಮಾರಿದೆ ಅಮೆಝಾನ್ ನಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಡಾಲರ್ ಅನ್ನ ಕನ್ವರ್ಟ್ ಮಾಡ್ತಾರೆ. ನಮ್ಮ ಒಬ್ರು ಸಂಬಂಧಿಕರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರ ಅಮ್ಮ ಬಂದು ಹೇಳ್ತಿದ್ರು, ನಮ್ಮನೆ ಮಗಳು 1 ವಾರಕ್ಕೆ 6000 ರೂಪಾಯಿ ತರಕಾರಿ ತಿಂತಾಳೆ ಅಂತ. ನೋಡಿದೆ, ನಮ್ಮಲ್ಲಿ ಎಮ್ಮೆ ಕೂಡ ಅಷ್ಟು ತಿನ್ನೋದಿಲ್ಲ, ನಿಮ್ಮಲ್ಲಿ ತಿನ್ನತ್ತಾ? ಕಾರಣ ಏನ್ ಕೇಳಿದ್ರೆ, ಅಲ್ಲಿ ಡಾಲರ್ ಅನ್ನ ಕನ್ವರ್ಟ್ ಮಾಡಿ ಹೇಳ್ತಾರೆ. ಸೊ ಅದು ಆಕ್ಚುಲಿ ನಮ್ಮ ಅಲ್ಲಿ ಇಲ್ಲೂ ಕೂಡ ಈ ಬಹುತೇಕ ಎಲ್ಲ ಬೆಳೆಗಳಲ್ಲಿ ಅಲ್ಲಿ ಡಾಲರ್ ಅನ್ನ, ಅಲ್ಲಿ ಜೀವನ ಶೈಲಿಗೆ ಆ ಡಾಲರ್ಗೆ ಅದಕ್ಕೆ ಮ್ಯಾಚ್ ಇರುತ್ತೆ. ಅದನ್ನು ನಾವು ಕನ್ವರ್ಟ್ ಮಾಡಿದ್ರೆ ಅವಾಂತರ ಆಗತ್ತೆ. ಸೊ ಇಲ್ಲಿ ಬಂದು ನಾವು ರೂಪಾಯಿ, ಸೊ ಅಲ್ಲಿ $40 ಸ್ವಲ್ಪ ಹೆಚ್ಚು ಕಮ್ಮಿ, ಇಲ್ಲಿ 40 ರೂಪಾಯಿ ಅಂತ ಅನ್ಕೋಬೇಕಷ್ಟೇ. ಸೊ ಈಗ ನೀವು ಅನ್ಕೊಂಡಂತೆ ಎಷ್ಟು ಈಗ ಯಾವ ರೇಟಿಗೆ ಇಲ್ಲಿ ಮಾರ್ತಾ ಇದೆ? ಈಗ ನಮ್ ಬೆಂಗಳೂರು ಮಾಲ್ಗಳೆಲ್ಲ ಸಿಗತ್ತೆ. ಹೌದು, ಇಲ್ಲಿ ನೋಡಿ 2 ವಿಷಯಗಳನ್ನ ನಾವು, ಇದು ಹೊರಗಿನ, ಇಲ್ಲಿವರೆಗೂ ಹೊರಗಿನ ಬೆಳೆನೇ ಇದು ನಮ್ಗೆ. ಇವತ್ತು ಮಾರ್ಕೆಟ್ ಅಲ್ಲಿ ಸಿಗುವ ನೋಡಿ ಎಲ್ಲ ದೊಡ್ಡ ಲೀಡಿಂಗ್ ಡ್ರೈ ನಟ್ ಸ್ಟಾಲ್ ದಲ್ಲಿ ಇವತ್ತು ಕಡಿಮೆ ಇದೆ. ಇವತ್ತಿಗೆ ಅಲ್ಲಿ ನಾವು ತಗೊಂಡಾಗ ಅದೆಲ್ಲ ಇಂಪೋರ್ಟೆಡ್, ಇದು ಇಂಪೋರ್ಟೆಡ್ ಮೆಟೀರಿಯಲ್, ಅದು ನಮ್ದಲ್ಲ, ಇಂಪೋರ್ಟೆಡ್ ಆಗುತ್ತೆ. ಇಂಪೋರ್ಟೆಡ್ ಆದ ಕಾಸ್ಟ್ಲಿ ಇದ್ದೇ ಇರ್ತದೆ. ಆದ್ರೆ ರಿಟೇಲ್ ಪ್ರೈಸ್ ನೋಡಿ, ರಿಟೇಲ್ ಪ್ರೈಸ್ ಜಾಸ್ತಿನೇ ಇದೆ. 100 ಗ್ರಾಮ್ ಲೆಕ್ಕದಲ್ಲೇ ಇರ್ತದೆ ಜಾಸ್ತಿ. 100 ಗ್ರಾಮ್ 250 ಗ್ರಾಮ್ಸ್ ಅಂಡ್ 500 and 1 kg. 1 kg ಯಾರು ಕೊಂಡ್ಕೊಳ್ಳಲ್ಲ, ಇದ್ದ ಎಲ್ಲ 250 ಗ್ರಾಮ್ಸ್ ವರೆಗೂ ಹೋಗ್ಬೋದು ಅಷ್ಟೇ. ಅದನ್ನ ಕೊಂಡ್ಕೊಳ್ಳೋಕೆ ಎಷ್ಟಿದೆ ನೋಡಿ, 4000, 6000, 8000 ಇದೆ. ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಂಡ್ ಡಿಫ್ರೆಂಟ್. ಎಷ್ಟಕ್ಕೆ? 1/4 kgಗೆ 1 kgಗೆ 1 kgಗೆ 4ರಿಂದ 8000 ವರೆಗೂ ಇದೆ. ಬೇರೆ ಬೇರೆ ಬ್ರ್ಯಾಂಡ್, ಬೇರೆ ಬೇರೆ ಕಂಪನಿ ಅವ್ರದ್ದು. ಕ್ವಾಲಿಟಿ ಮೇಲೂ ಹೋಗುತ್ತೆ ಅದು, ಆ ಕ್ವಾಲಿಟಿ ಮೇಲೆ ಅದು ಹೋಗುತ್ತೆ, ಅಪ್ ಟು ಅಷ್ಟಿದೆ. ಬಟ್ ಏನಂತ ಅಂದ್ರೆ ಅದು ಏನೇ ಆದ್ರೂ ಸಹ ಇಂಪೋರ್ಟೆಡ್ ಮೆಟೀರಿಯಲ್, ಅದು ಆಮದು ಮಾಡ್ಕೊಂಡಿದ್ದು ಕಾಸ್ಟ್ಲಿ ಇದ್ದೇ ಇರುತ್ತೆ. ಅಂದ್ರೆ ಇದು ನಮ್ಮಲ್ಲಿ ಬೆಳೆ ಬಂದಾಗ ಅದಕ್ಕೆ ಎಷ್ಟು ರೇಟ್ ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ. ಪ್ರಾರಂಭದಲ್ಲಿ ಯಾವನವ್ರು ಮಾರ್ಕೊಂಡ್ರೆ ಗೆದ್ಕೊಂಡ,
ಅಥವಾ ಗುಣಮಟ್ಟದಲ್ಲಿ ಹೌದು ಸರ್, ಈಗ ನೀವು ನೋಡದಂತೆ ಅಥವಾ ನೀವು ಕೇಳ್ಪಟ್ಟಂತೆ ಆ ಹೊರದೇಶದಿಂದ ಬಂದಿರೋ ಬೀಜಕ್ಕೂ ನಮ್ಮಲ್ಲಿ ಉತ್ಪಾದನೆ ಆಗಿದ್ದಕ್ಕೂ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ಅದ್ ನೋಡಿ, ಹೊರಗಡೆ ಇದ್ದು ಅವರೆಲ್ಲ ನೋಡಿ ಈಗ ಕಮರ್ಷಿಯಲಿ ಬೆಳೀತಾ ಇದಾರಲ್ಲ, ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ, ಇನ್ನು ಸರ್ಟನ್ ಆಫ್ರಿಕನ್ ಕಂಟ್ರೀಸ್, ಕೆಲವು ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್, ಅಲ್ಲೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ವೆರೈಟೀಸ್ ಬೆಳೀತಾ ಇದಾರೆ. ನಿರ್ದಿಷ್ಟ ನಮ್ಮಲ್ಲಿ ನಾವು ಈ ಬೊಟಾನಿಕಲ್ ಸ್ಪೆಸಿಮೆನ್ ಬೆಳೆದಂಗೆ ನಾವು ಮಕಡೆಮಿಯಾ ಅನ್ನೋದನ್ನ ಬೆಳಿತಿದ್ದೇವೆ ಅಷ್ಟೇ. ಅವ್ರ ಮಕಡೆಮಿಯಾದಲ್ಲಿ ಡಿಫ್ರೆಂಟ್ ವೆರೈಟೀಸ್, ಇಂತ ನಿರ್ದಿಷ್ಟ ನಿರ್ದಿಷ್ಟ ವೆರೈಟಿ ಅಂದ್ರೆ ಗುಣಧರ್ಮ ಇರ್ತವೆ. ನಿರ್ದಿಷ್ಟ ನಾರ್ಮಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಂದ್ರೆ ಸೈಜ್ ದೊಡ್ಡದಿರ್ಬೇಕು, ಎತ್ತರ ಕಾಣಬೇಕು, ಮತ್ತೆ ಒಳಗಡೆ ಅದು ಒಳ್ಳೆ ವರ್ಣವಿರ್ಬೇಕು, ಮತ್ತೆ ಒಳ್ಳೆ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಜಾಸ್ತಿ ಇರಬೇಕು. ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಂಡಿಯಾದಲ್ಲಿ ಇಷ್ಟು ದಿನ ಬೆಳೆದಿದ್ರಲ್ಲಿ ಸೈಜ್ ಸ್ವಲ್ಪ ಕಡಿಮೆ ಇದೆ, ಸೈಜ್ ಕಡಿಮೆ ಇದೆ. ಓಕೆ, ಆದ್ರೆ ರುಚಿನಲ್ಲಿ ಪರವಾಗಿಲ್ಲ, ರುಚಿ ಚೆನ್ನಾಗಿದೆ. ರುಚಿಯಲ್ಲಿ ಏನು ಅದರಲ್ಲಿ ವ್ಯತ್ಯಾಸ ಇಲ್ಲ, ರುಚಿ ತುಂಬಾ ಚೆನ್ನಾಗಿದೆ. ಸೈಜ್ ಸ್ವಲ್ಪ ಕಡಿಮೆ ಇದೆ, ಅದರಿಂದ ಇದು ನೋಡ್ಬೇಕು ಇದಕ್ಕೆ ಯಾವ ರೇಟ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ. ಈಗ ಸದ್ಯಕ್ಕೆ ಯಾರು ಮಾರುವ ಪರಿಸ್ಥಿತಿಯಲ್ಲಿ ಬಂದಿಲ್ಲ ಇನ್ನು. ಇಲ್ಲ ಇಲ್ಲ ಇಲ್ಲ, ಅವರವರೇ ತಾವೇ ತಿಂದು ಫ್ರೆಂಡ್ಸ್ಗೆ ಅವ್ರಿವ್ರಿಗೆ ಕೊಟ್ಟು ತಿನ್ಸ್ಕೊಂಡಿದ್ದಾರೆ. ಇಲ್ಲ, ಮಾರುವ ಬಂದಿಲ್ಲ. ಗಿಡ ಮಾಡಕ್ಕೆ ಬೀಜವನ್ನು ಬಳಕೆ ಮಾಡ್ತಾ ಇದಾರೆ. ಇದು ಬೀಜದಿಂದನೇ ಗಿಡ ಮಾಡೋದಲ್ವಾ? ಹೌದು, ಬಹಳ ಸುಲಭವಾಗಿ ಗಿಡ ಆಗುತ್ತೆ. ಇಲ್ಲೆಲ್ಲ ಸೀಡ್ಲಿಂಗ್ಸ್, ಇವನ್ ಗ್ರಾಫ್ಟ್ ಮಾಡ್ಬೇಕಾದ್ರು ಸೀಡ್ಲಿಂಗ್ಸ್ ಮಾಡ್ಕೊಳ್ಳೇಬೇಕಲ್ಲ, ಅದು ಸೆಲೆಕ್ಷನ್ ಆಗ್ಬೇಕು. ಗ್ರಾಫ್ಟ್ ಮಾಡ್ಕೊಳ್ಬೇಕಾರೆ ಸೀಡ್ಲಿಂಗ್ಸ್ ರೇಜ್ ಮಾಡ್ಬೇಕಾರೆ ಮಕಡಿಮಿಯಾ ಸೀಡ್ಲಿಂಗ್ಸ್ ಮೇಲೆ ಮಕಡಿಮಿಯಾದ ಆಯ್ದ ಕಡ್ಡಿನ ತಂದು ಗ್ರಾಫ್ಟ್ ಮಾಡಿದಾಗ ಅದು ಗ್ರಾಫ್ಟ್ ಆಗುತ್ತೆ. ಅದು ಆ ಹಂತಕ್ಕೆ ಇನ್ನು ನಾವು ಹೋಗ್ಲಿಲ್ಲ, ನಾವು ಇನ್ನು ಸೀಡ್ಲಿಂಗ್ಸ್ ಅಲ್ಲೇ ಇದೀವಿ. ಇನ್ನು ತಳಿ ಸೆಲೆಕ್ಷನ್ ಬರುತ್ತೆ. ನಾ ಹೇಳ್ತೀನಿ ಕೇಳಿ, ಈಗ ಎಷ್ಟು ನಾ ಹೇಳಿದ್ರೆ ತೀವ್ರ ವೇಗ ಯುಗ ಅಂತ ಹೇಳ್ತೇವಲ್ಲ, ಈಗ ಅವಕ್ಕೆಲ್ಲ ನರ್ಸರಿ ಅವರು ಮತ್ತೆ ಕೆಲವರು ಅವ್ರ ಕೈ ಹಾಕಿದ್ದಾರೆ. ನಾನು ಕೆಲವರು ನರ್ಸರಿ ಅವ್ರ ಸಂಪರ್ಕದಲ್ಲಿ ಇದ್ದೇನೆ, ಅವರು ವಿದೇಶದಿಂದ ತರಿಸ್ಕೊಳ್ತಾ ಇದಾರೆ ಹೊಸ ವೆರೈಟೀಸ್. ಮೊನ್ನೊಬ್ಬರು ಶಿವಮೊಗ್ಗ ಒಬ್ಬ ನರ್ಸರಿ ಅವ್ರು ಹೇಳ್ತಾ ಇದ್ರು, ನಾನು ಇಂಥದ್ದು ಒಂದು ಪರ್ಟಿಕ್ಯುಲರ್ ವೆರೈಟಿ ತರಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ಗ್ರಾಫ್ಟ್ಸ್ ತರಿಸ್ತಾ ಇದ್ದೇನೆ ಅಂತಂದ್ರೆ ಅದೊಂದು 1000-2000 ರೂಪಾಯಿ ಮೋಸ್ಟ್ಲಿ. ಅದು ನೋಡಿ, ಅದು ಅವರು ಆ ರೀತಿ ಗ್ರಾಫ್ಟ್ ನೇ ಹೊರದೇಶದಿಂದ ತರಿಸ್ಕೊಳ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಸ್ವಾಭಾವಿಕವಾಗಿ ಪ್ರಾರಂಭದಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಒಂದಷ್ಟು ಜನ ದುಡ್ಡಿದ್ದವ್ರು ಹಾಕ್ಲಿ, ಏನ್ ತಪ್ಪೇನಿಲ್ಲ. ನಾವು ಮುಂದೆ ಕಾದು ನೋಡೋಣ. ಜನಸಾಮಾನ್ಯ ಇದರಲ್ಲಿ ನನ್ನೊಂದು ಲಾಜಿಕ್ ಇದೆ, ನಾ ಬಹಳ ಸರಿ ಹೇಳ್ತಾ ಇರ್ತೀನಿ. ಈ ದಾಳಿಂಬೆನೆ ಅದಕ್ಕೆ ಫಂಗಲ್ ವಿಲ್ಟು ಮತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟು ಇರ್ಲಿಲ್ಲ ಅಂತಾದ್ರೆ 10 ರೂಪಾಯಿ ಕೆಜಿ ಬರೋದು. ಏನಕ್ಕೆ ಬಹಳ ಸುಲಭವಾಗಿ ಬೆಳೆಸಬಹುದು, ಇಡೀ ಮರ ತುಂಬಾ ಕಾಯಿ ಬಿಡುತ್ತೆ. ಎಲ್ಲಾ ಯಾವ್ದೂ ಬೆಳೆಯಲಾರದಂತ ಜಮೀನಲ್ಲಿ ದಾಳಿಂಬೆ ಬೆಳೆಸಬಹುದು. ಅದನ್ನ ರೋಗಗಳೇ ಬೆಲೆ ನಿಯಂತ್ರಣ ಮಾಡ್ತಾರೆ ಅಲ್ಲಿ ಇದು ಅಂತಾರೆ. ಯಾವ ಅದು ಅಷ್ಟು ಬೆಳೆಯನ್ನ ಕಂಟ್ರೋಲ್ ಮಾಡಿದ್ದಕ್ಕೆ ಅದು ಆ ಮಟ್ಟಕ್ಕೆ ಇದಾಗ್ತಾ ಇದೆ, ರೇಟ್ ಬರ್ತಾ ಇದೆ. ಹಾಗೇನೆ ಯಾವ್ದು ತೀರಾ ಸುಲಭವಾಗಿ ಬರುತ್ತೋ, ಈಗ ಒಂದು ಇದನ್ನ ರುಚಿ, ನೀವು ಹೇಳೋದು ರುಚಿ ಹಿಡಿಸಬಹುದು. ಆದರೆ ಈಗ 8,000 ರೂಪಾಯಿ 10,000 ರೂಪಾಯಿ ಕೊಟ್ಟು ತಿನ್ನುವ ಜನಸಂಖ್ಯೆ ಇಲ್ಲ 1% ಇರ್ಲಿಕ್ಕೆ ಇಲ್ಲ. ಇವತ್ತು ಗೋಡಂಬಿನೇ ತಾವು ನೋಡಿ, ಗೋಡಂಬಿನ ಎಷ್ಟು ಜನ ಕೊಂಡ್ಕೊಳ್ತಾರೆ ಹೇಳಿ. ಎಲ್ಲಾರು ನೋಡಿ, ಎಲ್ಲರೂ ಪಾಪ ಇವನ್ ಮಿಡ್ಲ್ ಕ್ಲಾಸ್ ನವರೇ 100 ಗ್ರಾಮ್ 200 ಗ್ರಾಮ್ ನಲ್ಲೇ ಇದಾರೆ ಪಾಪ. ಅವ್ರೇನು ಕೆಜಿ ಗಂಟ್ಲೆ ಯಾರು ಕೊಂಡ್ಕೊಳ್ಳಲ್ಲ ಗೋಡಂಬಿನ. ಅದು ಒಂದು 800 ರೂಪಾಯಿ ಕೆಜಿ ಇದ್ರೆ ಇಷ್ಟು ಮಾಡ್ತಾರೆ. ಹೌದು. ಇನ್ನು ಬೆಂಗಳೂರಿನಲ್ಲಿ 500 ತಗೋಬಹುದಷ್ಟೇ. ಅವಾಗ ಸಾಮಾನ್ಯವಾಗಿ ಈ ತರದ ಎಷ್ಟೇ ರುಚಿ ಇದ್ರು ಗೋಡಂಬಿ ರುಚಿ ಬಗ್ಗಂತೂ ಯಾರದೂ ತಕರಾರಿಲ್ಲ, ರೇಟಿಂದ ಒಂದೇ ತಕರಾರು ಅಲ್ವಾ? ಹಾಗಾಗಿ ಈ ಮೆಕಡಮಿಯಾ ಕೂಡ ಇದೊಂದು 500 ರೂಪಾಯಿ ಕೆಜಿ ಇದು ಹುಂಗು ಅಂದ್ರೆ ಅಥವಾ ತಿರುಳು ಬಂದ ಕಾಲಕ್ಕೆ ಜನಸಾಮಾನ್ಯರ ಬೀಜ ಆಗಬಹುದು. ಸೊ ಅಲ್ಲಿಗೆ ಅವಾಗ ನೋಡಿ, ಒಂದು ಗಿಡಕ್ಕೆ ಒಂದು 50 kg ಅಷ್ಟು ಡ್ರೈ ನಟ್ಸ್ ಬಂದು, ಅದರಲ್ಲಿ ಒಂದು 15 kg ಅಷ್ಟು ಆ ತಿರುಳು ಬಂದು, ಆ ತಿರುಳಿಗೆ ಇವನ್ ನೀವು 500 ರೂಪಾಯಿಗೆ 1 kg ಆದ್ರೆ 15 ಅಲ್ಲ ಸರ್. ಇಲ್ಲ, ಪಬ್ಲಿಕ್ ಈಗ 500 ರೂಪಾಯಿ ಅಂದ್ರೆ ಬೆಳೆಸದವನ್ಗೆ ಹೆಚ್ಚಂದ್ರೆ 200 ರೂಪಾಯಿ ಸಿಗತ್ತೆ. ಪಬ್ಲಿಕ್ ಈಗ ಈ ಗೋಡಂಬಿಲಿ ಅಷ್ಟೇನೆ ಸರ್. ಈ ಗೋಡಂಬಿನಲ್ಲಿ ಈಗ ನೀವು ಎಲ್ಲಾದ್ರಲ್ಲೂ ಸಾಮಾನ್ಯ 3ರಲ್ಲಿ 1 ಪಾಲು. ಯಾರೋ ಡೈರೆಕ್ಟ್ ಸೇಲ್ಸ್ ಮಾಡಿದಾಗ ಬೇರೆ ಪ್ರಶ್ನೆ ಬೇರೆ. ಅದು ಕಾಮನ್ ಆಗಿ ಹೋದ್ರೆ 3ರಲ್ಲಿ 1 ಪಾಲು ಮಾತ್ರ ಬೆಳೆಸದವಂಗ್ ಸಿಗತ್ತೆ. ಯಾಕೆಂದ್ರೆ ಅದು ಮಧ್ಯದಲ್ಲಿ ಮುಂದೆ ಕೈ ಪಾಸ್ ಆಗ್ತದೆ, ಖರ್ಚಿರುತ್ತೆ, ಟ್ಯಾಕ್ಸ್ ಬೀಳುತ್ತೆ, ಆಗತ್ತೆ. ಸೊ 500 ರೂಪಾಯಿ 600 ರೂಪಾಯಿ ಒಮ್ಮೆ ಪಬ್ಲಿಕ್ಕಿಗೆ ಹೋದ್ರು ನಮಗೆ 200 ರೂಪಾಯಿ ಸಿಗುತ್ತೆ. ಅದ್ಯಾವುದು ನಾಳದು ತಿರುಳು, ಕರ್ನಲ್. ಅದರ 1/3 ಅಂಶ ನಿಮಗೆ ಇಡೀ ಬೀಜಕ್ಕೆ ಸಿಗತ್ತೆ. ಈಗ ನೀವ್ ಹೇಳೋ ಪ್ರಕಾರ ಅಂದ್ರೆ ಈಗ ಒಂದು ಆಯ್ತು 300 ರೂಪಾಯಿ ತಿರುಳಿಗೆ ಸಿಕ್ತು ಅಂದ್ರೂ ನಮಗೆ 100 ರೂಪಾಯಿ ಕೆಜಿ ಬರುತ್ತೆ. 100 ರೂಪಾಯಿ ಕೆಜಿ ಬಂದ್ರೆ ಗೋಡಂಬಿ ಮಟ್ಟಕ್ಕೆ ಬಂತು. ಆದ್ರೆ ಒಂದೇನು ವ್ಯತ್ಯಾಸ ಅಂದ್ರೆ ಇಲ್ಲಿ ಕಾಯಿಗಳ ಸಂಖ್ಯೆ ಪ್ರಮಾಣ ಹೆಚ್ಚಿರ್ಬೋದು, ಗೋಡಂಬಿಗಿಂತ ಹೆಚ್ಚು ಬರಬಹುದು. ಈಸಿ ಕಲ್ಟಿವೇಶನ್ ಈಸಿ. ಜೊತೆಗೆ ಸರ್ ಅದರದ್ದು ಇಳುವರಿ ಪ್ರಮಾಣ ಬಹಳ ಕಾಣಿಸ್ತದೆ. ವೆರೈಟೀಸ್ ನೋಡಿ, ಮುಖ್ಯವಾದ ನಾನು ಹೇಳ್ತೇನೆ. ಈಗ ಪ್ರತಿದಿನ ನನಗೆ ಅದು ಚಿಂತೆ ಆಗಿದೆ. ಈಗ ಇಷ್ಟು ದೊಡ್ಡ ಹುಚ್ಚದ ಪ್ರಮಾಣದಲ್ಲಿ ಅದು ಸ್ಪ್ರೆಡ್ ಆಗ್ತಿರೋದು ನೋಡಿದ್ರೆ ಮುಂದೆ ಅದಕ್ಕೆ ವೆರೈಟೀಸ್ ಇಲ್ಲ ಅಂತಂದ್ರೆ
ಇದು ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಲೋಕ- ಒಳ್ಳೆ ಮತ್ತೆ ವೆರೈಟೀಸ್ ಸರ್ ಹೇಳ್ತೀನಿ. ಹೆವಿ ಈಲ್ಡಿಂಗ್ ವೆರೈಟೀಸ್ ಬೇಕು. ರೇಟ್ ಬಿದ್ರೆ ಆಮೇಲೆ ಜನ ಈ ಪ್ರೀತಿಯಿಂದ ತಂದು ಸ್ಪೀಡಲ್ಲೇ ಬಿಟ್ಬಿಡ್ತಾರೆ. ಇಲ್ಲ ಅದಕ್ಕೆ ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಸರ್ ವೆನಿಲಾ. ವೆನಿಲಾ ಆಕ್ಚುಲಿ ಬಹಳ ಒಳ್ಳೆ ಬೀನ್ಸ್. ಅದ್ರ ಆ ಸ್ಮೆಲ್ಲಿಗೆ ಮಾರು ಹೋಗೋದ್ರೆ ಯಾರು ಇಲ್ಲ. ನಾವು ಬಟ್ಟೆ ಒಳಗೆ ಇಡ್ತಿದ್ವಿ, ಪಾಯಸಕ್ಕೆ ಹಾಕ್ತಿದ್ವಿ. ಒಂದೇ ಬೀನ್ಸ್ ನ ಪಾಯಸ ಕದ್ದಿ ತೆಗೆದಿಟ್ಟು ಮತ್ತೆ ಇನ್ನೊಂದು ಸಾಕೋದು. ಅಂಥದನ್ನ ಎಲ್ಲ ಬಿಟ್ಟೇ ಬಿಟ್ರು. ಕೊನೆ ಪಕ್ಷ ಮನೆ ಅಡಿಕೆಯಲ್ಲಿ ಬೆಳ್ಕೋಬಹುದು, ಬೇಡ 100 ರೂಪಾಯಿ ಕೆಜಿ ಅಂದ್ರೂ ಹೊರ್ತು. ಅದು ಯಾವಾಗ 3000 ರೂಪಾಯಿ ಇದ್ದಿದ್ದು ಹೋಯ್ತೋ ಅದನ್ನ ಮರ್ತೇ ಬಿಟ್ರು ಜನ. ಹಾಗೆ ಬಿಡ್ಬಿಡ್ತಾರ ಅಂತ ಡೌಟ್. ಇದು ಅಂದ್ರೆ ಈಗ ಸರ್ ನಾವೊಂದು ಕನ್ಕ್ಲೂಷನ್ ನಮ್ಮ ಇವತ್ತಿನ ನಮ್ಮ ಜ್ಞಾನಕ್ಕೆ ಕನ್ಕ್ಲೂಷನ್ ಬರೋದಂದ್ರೆ ಇದು ಬಹಳ ಸುಲಭದ ಬೆಳೆ, ಗೋಡಂಬಿಕ್ಕಿಂತ ಸುಲಭವಾಗಿ ಬರುತ್ತೆ. ಯಾವ ಊರಿನಲ್ಲಿ ಬೇಕಾದ್ರೂ ಬೆಳೆಸಬಹುದು. ಇದಕ್ಕೆ ಯಾವುದೇ ಲಿಮಿಟೇಷನ್ಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಹುಶಃ ಬಿಸಿಲು ಬೇಕು, ಬಿಸಿಲು ಜಾಗ ಬೇಕು. ಇದು ನೆರಳಲ್ಲಿ ಬರುವಂತ, ನೆರಳಲ್ಲೂ ಬರುತ್ತೆ ಬಟ್ ಸ್ವಲ್ಪ ಕಡಿಮೆ ಬರ್ಬೋದು. ಬರಲ್ಲ ಇದು ಸದ್ಯಕ್ಕೆ ಯಾವುದೇ ರೋಗ ಕೀಟಗಳಿಲ್ಲ. ಎಲ್ಲ ಕಾರಣದಿಂದ ಮುಂದೊಂದು ದಿನ ಇನ್ನೊಂದು ಇವ್ರದೆಲ್ಲ ಬೆಳೆ ಬರೋ ಹಂತಕ್ಕೆ ಗೋಡಂಬಿಯ ದರಕ್ಕೂ ಇದಕ್ಕೂ ವ್ಯತ್ಯಾಸ ಆಗ್ಲಿಕ್ಕೆ ಅಷ್ಟಿರ್ಲಿಕ್ಕಿಲ್ಲ. ಆ ಮಟ್ಟಕ್ಕೆ ಬಂದು ನಿಲ್ಲತ್ತೆ. ವೀಕ್ಷಕರೇ, ನಾವು ಇಲ್ಲಿ ಯಾರನ್ನು ಡಿಸ್ಕರೇಜ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ಒಂದು ಪ್ರಾಮಾಣಿಕ ಅನಾಲಿಸಿಸ್ ಈಗ ನಮ್ಮ ಹಿತ್ಲಮನಿ ಸರ್ ಅಂತವ್ರು ಸಿಕ್ಕಾಗ ಅವ್ರಿಗೆ ಯಾವುದೇ ಬಯಾಸ್ ಇಲ್ಲ. ಅವರು ನರ್ಸರಿನೂ ಇಟ್ಟಿಲ್ಲ, ಅವ್ರು ಏನೂ ಅದನ್ನ ವ್ಯಾಪಾರ ಮಾಡೋರಲ್ಲ. ಹಾಗಾಗಿ ಅವ್ರಿಗೆ ತಮ್ಗನ್ಸಿದ್ದನ್ನ ಸರಿನೋ ತಪ್ಪ, ಅವ್ರಿಗೆ ಅನ್ಸಿದ್ದನ್ನ ಅವ್ರು ಕಂಡಿದ್ದನ್ನ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಅವ್ರು ಎಲ್ಲೋದ್ರೂ ಅದನ್ನೇ ನೋಡ್ತಾರೆ. ಅದು ಸೈಂಟಿಫಿಕ್ ನೇಮಿಂದ ಹಿಡಿದು ಹುಡುಕತ್ತಾರೆ, ಅದು ಯಾರೇ ಕೇಳಿದ್ರು ಹೇಳಕ್ಕೆ. ಹಾಗೆ ಆ ಥರದವ್ರದ್ದು ಅನ್ಬಯಾಸ್ಡು, ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೇ ಮಾಡುವಂಥ ವಿಚಾರವನ್ನು ಚರ್ಚೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಖಂಡಿತವಾಗಿ ಕಾಮನ್ ಸೆನ್ಸಲ್ಲಿ ಇದನ್ಸೊಂದು, ಇದಕ್ಕೇನು ಎಕ್ಸ್ಟ್ರಾ ಸೆನ್ಸ್ ಬೇಡ. ಇದು ಮುಂದೊಂದು ದಿನ ಇದು ಚೆನ್ನಾಗಿ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಗೋಡಂಬಿಯ ದರಕ್ಕೆ ಸೀಮಿತವಾಗಿ ಬೀಳ್ಬೋದು. ಅಲ್ಲಿಗೆ ನಿಮಗೆ ಈಗ ಹಂಗಾದ್ರೆ ನೀವೇನಾದರೂ 8,000 ರೂಪಾಯಿ ಬೀಜ, 10,000 ರೂಪಾಯಿ ಬೀಜ ತಿಳ್ಕೊಂಡು 1,000 ರೂಪಾಯಿ ಗಿಡ ಕೊಟ್ಟು ತಂದು ಹಾಕಿ ಮಾಡಿದ್ರೆ ದುಡ್ಡಿದ್ದವ್ರು ಹಾಕಿ. ಮತ್ತೆ ಇನ್ನೊಂದು ನೋಡಿ, ದೊಡ್ಡ ಪ್ರಮಾಣದಲ್ಲಿ ಹಾಕ್ಬೇಡಿ ಅಂತ ನಾನು ಹೇಳ್ತೇನೆ. ಈಗ ತುಂಬಾ ನೋಡಿ 10-20 ಎಕರೆ ಹಾಕಕ್ ಹೋಗ್ಬೇಡಿ, ಒಂದೊಂದು ಎಕರೆ ಅರ್ಧ ಎಕರೆ ಇಲ್ಲೊಂದು ಟ್ರಯಲ್ ನೋಡಿ ಅಂತ ಹೇಳ್ತಾರೆ. ಅಲ್ಲ, ಇಲ್ಲೊಂದು ಸೈಕಾಲಜಿ ವರ್ಕ್ ಆಗ್ತಾ ಇದೆ. ಏನ್ ಕೇಳಿದ್ರೆ, ಇದು ನಮ್ಮ ವಿನಾಯಕ್ ಏಜೆನ್ಸಿ ಹೇಳಿ, ಈಗ ನೀವು 100 ರೂಪಾಯಿ ಕಟ್ಟಿದ್ರೆ ನಾಳೆ 200 ಕೊಡ್ತೀನಿ ಅನ್ನೋದಂಗೆ ಎಲ್ಲರಿಗೂ ಗೊತ್ತು ಒಂದ್ ದಿವಸ ಓಡೋಗ್ತಾನೆ ಅಂತ. ಆದ್ರೆ ನಾನ್ ಇವತ್ತೇ ಕಟ್ಕೊಂಡ್ರೆ ನಾಳೆ ದುಡ್ಡು ಬರುತ್ತೆ ಅಂತ ಆಸೆನಲ್ಲಿ ಕಟ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ ಯಾರು ಕಟ್ಟಿರ್ತಾರೆ ಅವನ್ ದುಡ್ಡು ಹೋಯ್ತು. ಹಾಗೇನೆ ಇಲ್ಲಿ ಎಲ್ಲರದ್ದು ಕಲ್ಪನೆ ಬರುತ್ತೆ. ಎಲ್ಲ ಆದ್ಮೇಲೆ ನಾನು ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ದುಡ್ಡಿದೆ, ಇಮ್ಮಿಡಿಯೇಟ್ ಆಗಿ ನಾವು ಒಂದು 10 ಎಕರೆ ಹಾಕೊಂಡ್ಬಿಟ್ರೆ ಅದು ರೇಟ್ ಬೀಳೋದ್ರೊಳಗೆ ನಾವು ಒಂದು 10 ಕೋಟಿ ದುಡಿಬಹುದು ಹೇಳುವಂತ ಸೈಕಾಲಜಿನೇ ವರ್ಕ್ ಆಗ್ತಾ ಇದೆ. ಇವನ್ ಬಟರ್ ಫ್ರೂಟ್ ಅಲ್ಲಿ ಕೂಡ. ಬಟರ್ ಫ್ರೂಟ್ ಇನ್ನು ಸದ್ಯದಲ್ಲಿ ಬರ್ಲಿಕ್ಕೆ, ಏಕೆಂದ್ರೆ ಜನರಿಗೆ ರುಚಿ ಹಿಡಿಸ್ತಾ ಇಲ್ಲ. ಆ 200-300 ರೂಪಾಯಿ ಕೊಟ್ಟು ಒಂದು ಹಣ್ಣಿಗೆ 100 ರೂಪಾಯಿ. ನಿನ್ನ ಇವತ್ತು ಮಾತಾಡ್ತಾ ಇದ್ರು 100 ರೂಪಾಯಿ ಕೊಟ್ಟು ತಂದೆ ಸರ್, ಯಾರೂ ತಿನ್ಲಿಲ್ಲ ನಮ್ಮ ಮನೇಲಿ. ಒಂದು 2-3 ಸರಿ ತಂದು ಆಮೇಲೆ ಬಿಸಾಕಿದ್ವಿ, ತರ ನಿಲ್ಸಿದೆ ಅಂತ. ಏನಕ್ಕೆಂದ್ರೆ ಸಪ್ಪೆ ಅಥವಾ ಆ ರೇಟಿಗಲ್ಲ, ಅದೇ 10 ರೂಪಾಯಿ ಸಿಕ್ಕರೆ ಅವ್ರು ಅದನ್ನ ಹಂಗೆ ಹೇಳ್ತಿರ್ಲಿಲ್ಲ. ಹಾಗಾಗಿ ಇದು ಖಂಡಿತವಾಗಿ ಆಸಕ್ತಿ ಇದ್ದವರು ಅಥವಾ ದುಡ್ಡಿದ್ದವರು ಹಾಕಿ ಹೊರತು ಇದು ಬಡಪಾಯಿ ರೈತರಿಗೆ ಏನೋ ದುಡ್ಡು ಆಗ್ತದೆ ಹೇಳುವಂತ ಮಾಡುವಂಥದ್ದಲ್ಲ. ಖಂಡಿತವಾಗಿ ರೇಟ್ ಬೀಳುತ್ತದೆ. ಒಂದು 4-3 ವರ್ಷ ಎಲ್ಲರದ್ದು ಬೆಳೆ ಬರುವಲ್ಲಿವರೆಗೆ. ಆಮೇಲೆ ಎಲ್ಲಕ್ಕಿಂತ ಇದನ್ನ ಸರ್ ಪರಿಚಯ ಮಾಡಿಸೋದು ಕಷ್ಟ. ನಾನು ಅದನ್ನೇ ಹೇಳ್ತಿದ್ದೆ, ಗೋಡಂಬಿ 40ನೇ 50ನೇ 1600-700ನೇ ಇಸ್ವಿನಲ್ಲಿ ಬಂದಿದ್ದು, ಅದೊಂದು ವಾಣಿಜ್ಯ ಮಟ್ಟಕ್ಕೆ ಗುರ್ಸ್ಕೊಳ್ಳಕ್ಕೆ 2-3 ಶತಮಾನ ಬೇಕಾಯ್ತು. 1950-60 ನಂತರ ವಾಣಿಜ್ಯ ಬೆಳೆ ಆಗಿದೆ. ಇವತ್ತಿನ ಡೇಟಿಗೂ ಆ ಪ್ರಮಾಣಕ್ಕಿಲ್ಲ ಅದು. ಹಾಗೆ ಜನರಿಗೆ ಎಷ್ಟೇ ರುಚಿ ಅಂದ್ರೂ ಜನರಿಗೆ ಎಲ್ಲಾ ಜನರಿಗೆ ಪರಿಚಯ ಆಗ್ಬೇಕು ಅಂದ್ರೆ ಅದರದ್ದು ದರ ಕಡಿಮೆ ಆಗ್ಬೇಕು. ಜನಸಾಮಾನ್ಯರ ಬೀಜ ಆಗುವಲ್ಲಿವರೆಗೆ ಆಗೋದಿಲ್ಲ. ಆ ಮಧ್ಯಂತರದಲ್ಲಿ ಬೆಳೆದಿದ್ದು ಅದು ಕಷ್ಟ ಆಗ್ಬೋದು. ಈ ರೇಟಿಗಂತೂ ಖಂಡಿತ ನಿಲ್ಲೋದಿಲ್ಲ. ಇದು ನಮ್ಮ ಚರ್ಚೆಯ ಮೂಲ ಹೂರ್ಣ. ನೀವು ಅದನ್ನ ಇವರೇನಪ್ಪ ಡಿಸ್ಕರೇಜ್ ಮಾಡ್ತಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ನಾವು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡೋದಿಲ್ಲ. ಇದ್ದಿದ್ದನ್ನ ನಮಗನ್ಸಿದ್ದನ್ನ ನಮ್ಗೆ ಕಂಡಿದ್ದನ್ನ ಹೇಳೋದು ನಮ್ಮ. ಮತ್ತೆ ನೋಡಿ, ಒಂದು ಹೊಸ ಬೆಳೆ ಅಂತ ನಾವು ಪರಿಚಯಿಸಲೇಬೇಕು. ಯಾಕಂದ್ರೆ ನಮ್ಗೆ ಇರೋ ಬೆಳೆಗಿಂತ ಒಂದು ಹೊಸ ಬೆಳೆ ನಮ್ಗೆ ಬೇಕಾಗುತ್ತೆ. ಎಷ್ಟೇ ಬಂದ್ರು ಪರ್ಯಾಯ ಬೆಳೆಗಳು ನಮ್ಗೆ ಬೇಕಾಗಿದೆ. ಹಂಗೆ ಮಕಡಿಮೆ ಆಲ್ಸೋ ಪರ್ಯಾಯ ಬೆಳೆ. ಮತ್ತೆ ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗುವಂತ, ಆದಷ್ಟು ರೋಗ ಕೀಟ ಇಲ್ಲದಂತ ಸುಲಭದ ಬೆಳೆ ಎಷ್ಟು ಬೆಳೆ ಬಂದ್ರು ಬೇಕು. ಕರೆಕ್ಟ್, ಅದ್ರಲ್ಲೇನು ಮಾತಿಲ್ಲ. ಆದ್ರೆ ಆ ಹುಚ್ಚಿನ ಹಿಂದೆ ಹೋಗ್ಬೇಡಿ ಹೇಳೋದಷ್ಟೇ ನಮ್ಮ ಇಲ್ಲಿಯ ಕಳಕಳಿ. ಇವತ್ತಿನ ಚರ್ಚೆಗೆ ನಮ್ಗೆ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಹಿತ್ಲಮನಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಿತ್ಲಮನಿ ಸರಿಗೆ ಏನ್ ಕೇಳಿದ್ರು ಗೊತ್ತಲ್ಲ ಅಂತೇಳಿ ಅವ್ರು. ಹಾಗೆ ಅದಕ್ಕೆ ನಾವು ಹೇಳೋದು, ಎನ್ಸೈಕ್ಲೋಪೀಡಿಯಾ ಇದಕ್ಕೆ ನಮ್ಮ ತೋಟಗಾರಿಕೆ ವಿಷಯದಲ್ಲಿ ಏನ್ ಕೇಳಿದ್ರು ಅವ್ರಿಗೆ ಗೊತ್ತು. ಹಂಗಾಗಿ ಮತ್ತೆ ಅದನ್ನು ಸ್ಟಡಿ ಮಾಡ್ತಾ ಇರ್ತಾರೆ ಅವರು. ಇವತ್ತಿನ ಈ ಅವರ ಜಂಜಾಟ ಒತ್ತಡದ ಸಮಯದಲ್ಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಅಥವಾ ಅಷ್ಟು
ಅಷ್ಟು ಪ್ರಮಾಣದ ಜನರ ಪರಿಚಯ ಇದೆ. ಅವ್ರಿಗೆ ಏನು ಬೇಕಾದರೂ ಕೇಳಿದ್ರೆ ಉತ್ತರ ಕೊಡುವಂಥ ಜನ ಅವರ ಬಕ್ಸದಲ್ಲಿ ಇದ್ದಾರೆ, ಚೀಲದಲ್ಲಿದ್ದಾರೆ. ಹಾಗಾಗಿ ನಮಗೆ ಅವರೊಂಥರ ನಮಗೆ ನಿಮಗೆ ಅವರೊಂದು ಹಿತ್ಲುಮನೆ ಸರ್ ಒಂದು ಆಸ್ತಿ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮ ನಿಮಗೆ ಮನಸ್ಸಿಗೆ ಹಿಡಿಸಿರ್ಲಿಕ್ಕಿಲ್ಲ. ಇವ್ರೇನಪ್ಪ ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಇವ್ರು ಹಿಂಗೆ ಹೇಳಿಬಿಟ್ರಲ್ಲ, ಅಪಶಕನ ನುಡಿದ್ರು ಅಂತೇಳಿ ನಿಮ್ಗೆ ಅನಿಸಿರ್ಬೋದು. ಬಟ್ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಚರ್ಚೆ ನಿಮಗೆ ಉಪಯೋಗಕ್ಕೆ ಬಂತು ಅಥವಾ ಒಂದು ವಾರ್ನಿಂಗ್ ಕೊಟ್ಟಂಗೆ ಆಯಿತು ಅಂತೇಳಿ ಅಂದ್ಕೊಂಡು ಇವತ್ತಿನ ಜ್ಞಾನವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.